ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಪರಮಾನುಭವದೇ ನಿಜಗುಣರು ರಚಿಸಿದಂಥ ಪರಮಾನುಭವದೆಯಲ್ಲಿ 5ನೇ ಸಂಧಿ ಇವತ್ತಿನ ಆಧಾರದ ವಿಷಯದ 5ನೇ ಸಂಧಿ ಒಳಗೆ 9ನೇ ನುಡಿಯಿಂದ ಕೆಲವು ನುಡಿಗಳನ್ನು ಮಾತಾಡಬೇಕಾಗ್ತದೆ. ಹಿಂದಿನ ಒಂದು ಸೂತ್ರದಲ್ಲಿ ನಾಡಿ ಎಲ್ಲಿ ಅದಾವ ನಮ್ಮ ಶರೀರದಲ್ಲಿ ಆ ಸ್ಥಳಗಳ ಬಗ್ಗೆ ಹೇಳಿದರು. ಈ ಸೂತ್ರದಲ್ಲಿ ಏನು ಹೇಳ್ತಾರೆ, ರೇಚಕ, ಪೂರಕ ಮತ್ತು ಕುಂಭಕಾದಿಗಳ ಪ್ರಾಣಾಯಾಮವನ್ನು ಹೇಳ್ತಾರೆ, ಇಲ್ಲಿ ಹೇಳಿದ್ದಾರೆ. ನಿನ್ನೆ ಕೆಲವು ವಿಷಯಗಳನ್ನು ನಾವು ನೋಡ್ದಂಗಾಗ್ಯದ. ಈಗ ಹಿಂದಿನ ವಿಚಾರದಲ್ಲಿ 6ನೇ ನಾವು ನುಡಿಯಿಂದ ನೋಡಿದಾಗ ಭಾಳಷ್ಟು ಕರುಣಾಮಯಿ ಆದಂಥ ಗುರುಗಳು ಭಾಳಷ್ಟು ವಿಚಾರಗಳನ್ನು ತಿಳಿಸಿದರು. ಅಷ್ಟೇ ಸಾಕು ಅಂತ ಬಿಡ್ಬೋದಾಗಿತ್ತು. ಯಾವ ತಾಯಿ ತಂದೆ ಮಕ್ಕಳಿಗೊಂದು ರೀತಿ 3-4 ಮಕ್ಕಳಿರ್ತಾವಂದ್ರೂ ಕೂಡ ಎಲ್ಲರಿಗೊಂದು ಸಮನಾದಂಥ ಪ್ರೀತಿನೇ ಇರ್ತದೆ. ಕೆಲವರು ಹುಷಾರಿರ್ತಾರೆ, ಕೆಲವರು ದಡ್ಡರಿರ್ತಾರೆ. ಆದರೆ ಉದ್ದೇಶ ತಾಯಿ ತಂದಿದ್ದೇನು ಅಂದ್ರೆ ದಡ್ಡಿದ್ದವನು ಕೂಡ ಕಷ್ಟಪಡಬಾರ್ದು, ಆತನು ಒಳ್ಳೆಯದೇ ಮಾಡಲಿ, ಒಳ್ಳೆಯದನ್ನು ಸ್ವಲ್ಪ ತಿಳ್ಕೊಳ್ಳಿ, ಎಷ್ಟು ಸಾಧ್ಯ ಆಗ್ತದೆ ಆತನ ಬುದ್ಧಿಗನುಸಾರವಾಗಿ. ಹಂಗೆ ಕಷ್ಟಪಡೋದು ಬೇಡ ಅನ್ನುವಂಥ ಉದ್ದೇಶದಿಂದ ತಾಯಿ ತಂದೆ ಉದ್ದೇಶ ಇರ್ತದೆ. ಆದರೆ ಹಂಗೆ ಇಲ್ಲಿ ಗುರುನಾಥನ ಒಂದು ಉದ್ದೇಶ, ಯಾಕಂದ್ರೆ ಭಾಳಷ್ಟು ಪುಣ್ಯ ಮಾಡಿದ್ರು, ನಿಷ್ಕಾಮದ ಪುಣ್ಯ ತೀವ್ರತರ ಇತ್ತು. ಆತ ಮೇಲ್ಮಟ್ಟದ ವಿಚಾರಗಳನ್ನು ತಿಳ್ಕೊಳ್ತಾನೆ. ಅದು ತಿಳ್ಕೊಳ್ಳೋದಿದ್ರೆ ಇದರ ತಿಳ್ಕೊಳ್ಳಿ, ಇದು ತಿಳ್ಕೊಳ್ಳಿದ್ರೆ ಇದರ ತಿಳ್ಕೊಳ್ಳಿ ಅಂತ ಹಲವಾರು ಹಂತವಾಗಿ ವಿಚಾರಗಳನ್ನು ತಿಳಿಸ್ಕೊಂಡು ಬಂದಿದ್ದಾರೆ. ಇಲ್ಲಿ ಸಗುಣ ಯೋಗ ಅಷ್ಟಾಂಗ, ಯಾಕಂದ್ರೆ ಮೊದಲು ಹೇಳಿದಂಥ ವಿಚಾರಗಳನ್ನು ತಿಳಿದೇ ಇದ್ದಾಗ ಸಗುಣ ಯೋಗ ಅಷ್ಟಾಂಗವನ್ನು ಅಷ್ಟರ ಮಾಡಲಿ ಅಂತ ಹೇಳುವಂಥ ವಿಚಾರದಲ್ಲಿ ಹೇಳ್ತಾ ಇದ್ದಾರೆ ಈ ಪ್ರಾಣಾಯಾಮ ಬಗ್ಗೆ. ಈ ಸಗುಣ ಅಷ್ಟಾಂಗ ಯೋಗದಲ್ಲಿ, ನಿರ್ಗುಣ ಯೋಗ ಅಷ್ಟಾಂಗದಲ್ಲಿ ಮನಸ್ಸು ಇರಬೇಕಾಗ್ತದೆ. ಸಗುಣ ಯೋಗ ಅಷ್ಟಾಂಗದಲ್ಲಿ ಮನಸ್ಸು ಮತ್ತು ಶರೀರ ದೃಢ ಇರಬೇಕಾಗ್ತದೆ. ಈ ಪ್ರಾಣವಾಯುವನ್ನು ನಿಲ್ಲಿಸುವಂಥ ಸ್ಥಳವನ್ನು ನಿನ್ನೆ ಹೇಳಿದ್ರೆ, ಯಾಕಂದ್ರೆ 36 ನಿಲ್ಲಿಪುದು ನಾಭಿ ಹೃದಯ ಕಂಠವೆನಿಪೆಡೆಯೊಳಗೆ ಹಸು ದೃಢತರವನ್ನು ಆಗಿ ತಿಳಿಯಲು ಉತ್ತಮ ಮಧ್ಯಮ ಅಧಮ ಕ್ರಮದೊಳಗೆ ಅಳವಟ್ಟ ಮಾತ್ರಾನುವಿಧಿಯಿಂದ ಅಂತ ಹೇಳಿದರು. 36 ಮಾತ್ರೆ, 24 ಮಾತ್ರೆ, 12 ಮಾತ್ರೆಗಳಂತ ಈ ರೀತಿ ಹೇಳ್ತಾರೆ. ಅದಕ್ಕೆ ಅಧಿಕಾರಿಗನುಗುಣವಾಗಿ, ಅವರ ಅಧಿಕಾರಕ್ಕನುಗುಣವಾಗಿ ನಾಭಿ ಸ್ಥಳದಲ್ಲಿ ನಿಲ್ಲಿಸುವಂಥದ್ದು, ಹೃದಯದಲ್ಲಿ ನಿಲ್ಲಿಸುವಂಥದ್ದು, ಕಂಠದೊಳಗೆ, ಈ 3 ಸ್ಥಳಗಳಲ್ಲಿ ಪ್ರಾಣವಾಯುವನ್ನು ನಿಲ್ಲಿಸುವಂಥದ್ದಕ್ಕೆ ಅಭ್ಯಾಸ ಮಾಡ್ತಕ್ಕಂಥದ್ದು ಅಂತ ಹೇಳಿದರು ಅವರು. ಮತ್ತು ಈ ರೀತಿ ಮಾಡ್ಬೇಕಂತನ್ನುವಂಥದ್ದು ಹೇಳಿದರು. ಆದರೆ ವಾಯು ಒಳಗೆ ಗಮನ ಮಾಡಿದ್ರೆ, ಅಪಾನ ವಾಯು ಅನಿಸ್ಕೊಳ್ತದೆ, ಹೊರಗೆ ಗಮನ ಮಾಡಿದ್ರೆ ಪ್ರಾಣ ಅಂತ ಅನಿಸ್ಕೊಳ್ತದೆ. ಈ ವಾಯು ನಾಭಿ ಸ್ಥಳದಲ್ಲಿಯೇ ಅದು ವಾಸ ಮಾಡ್ಕೊಂಡಿರ್ತದೆ. ಈ ಗಾಳಿ ಅನ್ನುವಂಥದ್ದು ಏನದು ವಾಯು ನಾಭಿ ಸ್ಥಾನದಲ್ಲಿ ಮಾಡ್ಕೊಂಡಿರ್ತದೆ. ಅದು ಒಳಗೆ ಏನೋ ಪ್ರವೇಶ ಮಾಡಿದ್ರೆ ಅಪಾನ ಅಂತ, ಹೊರಗೆ ಗಮನ ಮಾಡಿದರೆ ಅದು ಪ್ರಾಣ ಅಂತ ಕೂಡ ಹೇಳಿಸ್ಕೊಳ್ತದೆ. ಮತ್ತೀಗ ನಾವು 8ನೇ ನುಡಿ ನೋಡೋಣ. ಈ ಕುಂಭಕ ಏನಂದ್ರೆ ರೇಚಕ, ಪೂರಕ, ರೇಚಕ, ಕುಂಭಕ ಅನ್ನುವಂಥದ್ದು. ಇದು ಹೆಂಗೆ ಮಾಡೋದು, ಅದು ಹೆಂಗೆ ಹೇಳ್ತಾರೆ ಅವರು 8ನೇ ನುಡಿಯಲ್ಲಿ ಹೇಳ್ತಾರೆ. ಎಡದಿಂದ ಪೂರಿಸಿ ನಿಂದೊಡೆ ಬಲದಲ್ಲಿ ಬಿಡುವುದು, ಬಲದಲ್ಲಿ ಪೂರಿಸಿ ಎಡದಲ್ಲಿ ರೇಚಿಸುವುದು,
ಕುಂಭಕದೋಳೂರೇ ತಡೆಯುವುದು ದೃಢಮಾಗಿ ಪವನನ. ಪವನನ ಅಂದ್ರೆ ವಾಯುವಿಗೆ ಅಂತ ಹೇಳ್ತಾರೆ. ಇದೇನು ಮಾಡ್ತಾರ ಅಂದರೆ ಎಡದಲ್ಲಿ ಪೂರಿಸಿ ಅದರ ನಾಸಿಕ, ಈ ನಾಸಿಕ ಐತಲ್ಲ ನಾಸಿಕ, ಈ ನಾಸಿಕ ಎಡದಿಂದ ವಾಯುವನ್ನು ತಗೊಳ್ಳುವಂಥದ್ದು. ಈ ಎಡಗಡೆ ವಾಯುವನ್ನು ತಗೊಳ್ಳುವಂಥದ್ದು, ಬಲಗಡೆ ಬಿಡುವಂಥದ್ದು. ಎಡಗಡೆ ಯಾಕಂದರೆ ಎಡಗಡೆ ತೊಗೊಳ್ಳುವಂಥದ್ದು ಉಸಿರು ಹಿಂಗೆ ಏರಿಸ್ಕೊಳ್ಳೋದು, ಇದನ್ನು ಈ ಕಡೆ ಸ್ವಲ್ಪ ಗಟ್ಟಿಯಾಗಿ ಹಿಡಿಬೇಕು. ಬಲಗಡೆ ಮೂಗಿಂದು ಅದು ರಂಧ್ರ ಏನಿರ್ತದಲ್ಲ ಅದನ್ನು ಒಂದು ಕಡೆ ಹಿಡ್ಕೊಳ್ಳೋದು, ಒಂದು ಕಡೆ ಉಸಿರನ್ನು ತೊಗೊಳ್ಳೋದು. ಎಡಗಡೆ ತೊಗೊಂಡಾಗ ಬಲಕ್ಕೆ ಬಿಡಬೇಕು, ಬಲಕ್ಕೆ ತೊಗೊಂಡಾಗ ಎಡಕ್ಕೆ ಬಿಡಬೇಕು. ಈ ರೀತಿ ಬಲದಿಂದ ಮತ್ತು ನಾವು ಬಲಕ್ಕೆ ತೊಗೊಂಡಿವಿ ಅಂತಂದ್ರೆ ಈ ಬಲಿಗಿನ ಉಸಿರು ನಾವು ಹೇಳ್ಕೊಂಡಿವಿ, ಉಸಿರನ್ನು ತೊಗೊಂಡಿವಿ ಅಂದರೆ ಎಡಕ್ಕೆ ಬಿಡಬೇಕು. ಎಡಕ್ಕೆ ಉಸಿರು ತೊಗೊಂಡ್ರೆ ಬಲಕ್ಕೆ ಬಿಡಬೇಕು. ಮತ್ತು ಹೃದಯಾದಿ ಸ್ಥಾನಗಳ ವಾಯುವನ್ನು ಕುಂಬಿಸಬೇಕು. ಅಲ್ಲಿ ಹೃದಯ ಕಂಠ ಏನು ಹೇಳಿದಾರೆ ಅಲ್ಲಿ ವಾಯುವನ್ನು ನಿಲ್ಲಿಸುವಂಥದ್ದು, ಅಂದರೆ ನಿಲ್ಲೋದಕ್ಕೆ. ಕುಂಬಿಸುವಂಥದ್ದು ಕುಂಭಕ ಅಂದರೆ ನಿಲ್ಲಿಸುವಂಥದ್ದು. ವಾಯುವನ್ನು ನಾವೇನು ತೊಗೊಂಡಿರ್ತೀವಿ ಅದನ್ನು ಎಷ್ಟು ಮಾತ್ರೆಯಿಂದ ತೊಗೊಂಡಿರ್ತೀವಿ ಅಷ್ಟೇ ಪ್ರಮಾಣದಲ್ಲೇ ಆ ವಾಯುವನ್ನು ಅಲ್ಲಿ ನಿಲ್ಲಿಸಬೇಕು. ನಿಲ್ಲಿಸಿ ಅಲ್ಲಿ ಹೃದಯಾದಿ ಅಂತಂದಾಗ ಈಗ ಹೇಳಿದ್ರಲ್ಲ, ಹೃದಯ, ನಾಭಿ, ಕಂಠ ಇವುಗಳಲ್ಲಿ ಆ ಒಂದು ಸ್ಥಾನಗಳಲ್ಲಿ ವಾಯುವನ್ನು ನಿಲ್ಲಿಸುವಂಥದ್ದು. ಎಷ್ಟು ಪ್ರಮಾಣದಾಗ ನಾವು ತೊಗೊಂಡಿರ್ತೀವಿ, ನಾವು 5 ಮಾತ್ರೆ 12 ಮಾತ್ರೆ ಹಿಂಗೆಲ್ಲ ನಾವು ಎಷ್ಟೆಷ್ಟು ತೊಗೊಂಡಿರ್ತೀವಿ ಅಷ್ಟು ಪ್ರಮಾಣದಲ್ಲೇ ಆ ವಾಯುವನ್ನು ನಿಲ್ಲಿಸುವಂಥದ್ದು. ಅಂದ್ರೆ ಮತ್ತೆ ನಿಲ್ಲಿಸುವಂಥದ್ದು ಅಂದ್ರೆ ಉಸಿರಾಟ ಬಿಡದೆ, ಉಸಿರನ್ನು ತೊಗೊಂಡಂಥದ್ದು ಮತ್ತು ಬಿಡದೆ ಅಲ್ಲಿ ಸ್ವಲ್ಪ ಹೊತ್ತು ನಿಲ್ಲಿಸುವಂಥದ್ದು ಉಸಿರನ್ನು, ಈ ರೀತಿ ಹೇಳುವಂಥದ್ದು. ಮತ್ತು ವಾಯುವನ್ನು ಏನು ಹೇಳ್ತಾರೆ, ಪೂರಕ, ಕುಂಭಕ, ರೇಚಕ ಮಾಡುವಾಗ ಈ 3 ಅಂದ್ರೆ ಓಂಕಾರದ ಅಕ್ಷರಗಳು ಏನದಾವ, ಓಂಕಾರದ ಅಕ್ಷರಗಳು 3 ಅದಾವ, ಅಕಾರ, ಉಕಾರ, ಮಕಾರ. ಅದಕ್ಕೆ ಈ ಓಂಕಾರದ ಅಕ್ಷರಗಳನ್ನೇ ಪ್ರತಿಯೊಂದರಲ್ಲಿ ನಾವು ಕಾಣಕ್ಕೆ ಸಾಧ್ಯ. ಅದು ಈಗ ನಾವು ಸತ್ವಗುಣ, ರಜೋಗುಣ, ತಮೋಗುಣ ಅಂದ್ರೂ ಕೂಡ ಅದು ಅಕಾರ, ಮಕಾರ, ಉಕಾರ, ಅಕಾರ, ಮಕಾರ ಅಂತಲೇ ತಗೊಳ್ಳುವಂಥದ್ದು. ನೋಡ್ರಿ, ಮುಖ್ಯವಾಗಿರುವಂಥದ್ದು ಏನಪ್ಪ ಅಂತಂದ್ರೆ ಅಕಾರ. ಯಾಕಂದ್ರೆ ಅಕಾರ, ಉಕಾರ, ಮಕಾರನೇ ತಗೊಳ್ಳುವಂಥದ್ದು. ಅದು ಓಂಕಾರದ ಒಂದು ಅಕ್ಷರ. ಈಗ ನೋಡ್ರಿ, ಎಲ್ಲ ಪ್ರತಿಯೊಂದು ಈಗ ಭಾಳಷ್ಟು ನಾವು ಸೂಕ್ಷ್ಮವಾಗಿ ವಿಚಾರ ಮಾಡಬೇಕು. ಈ ಬಂಗಾರ ಐತೆ, ಬಂಗಾರದಾಗ ಆಭರಣಗಳು ಅದಾವಿಲ್ಲ, ಆದ್ರೆ ಆಭರಣಗಳು ತುಂಬ ಏನದ, ಬಂಗಾರೇ ಅದ, ಅಲ್ಲಿ ಏನು ನೋಡೋಕ್ಕೆ ಸಾಧ್ಯ ಇಲ್ಲ. ಅದ್ರಂಗೆ ಭಗವಂತನ ಒಂದು ಏನು ಈ ಜಗತ್ತೇನು ಹಾಗ್ಯದ, ಅದನ್ನ ಆಧಾರದಲ್ಲಿ ನಡೆದಂಥ ಈ ಜಗತ್ತು ಕೂಡ ಬ್ರಹ್ಮಮಯನೇ ಆಗಿರುವಂಥದ್ದು. ಈಗ ಓಂಕಾರದಿಂದ ಈ ಜಗತ್ತು ಎಲ್ಲ ಈ ವ್ಯವಹಾರ ನಡೆದಂಥದ್ದು. ಈಗ ಸ್ಥೂಲ, ಸೂಕ್ಷ್ಮ, ಕಾರಣ, ಶರೀರ ತಗೊಂಡ್ರು ಕೂಡ ಅದು ಓಂಕಾರದ್ದೇ ಬರ್ತದೆ. ಅಕಾರ, ಉಕಾರ, ಮಕಾರನೇ ಇರುವಂಥದ್ದು. 3 ಗುಣಗಳು ಇವೆಲ್ಲ ವಿಚಾರ ಮಾಡಿ ನೋಡಿದ್ರೆ ಹಿಂಗೆ ಬರುವಂಥದ್ದು. ಅದಕ್ಕೆ ಇಲ್ಲಿ ಕೂಡ ವಾಯುವನ್ನು ಪೂರಕ, ಕುಂಭಕ, ರೇಚಕ ಮಾಡುವಾಗ ಅಲ್ಲಿ ಅಕಾರ, ಉಕಾರ, ಮಕಾರ ಕ್ರಮದಿಂದ ಸ್ಮರಣೆ ಮಾಡಿದಾಗ ಅದೇನಾಯಿತು, ಓಂಕಾರ ಆಗ್ತದೆ. ಇಲ್ಲಿ 9ನೇ ನುಡಿಯಲ್ಲಿ ಹೇಳ್ತಾರೆ, ನೆನೆಯುವುದು ಪ್ರಣವಾಂಗ ವಿನಿಸುವ ಅಕ್ಕರ 3 ಅನಿಲನ ಪೂರಕಾದಿಗಳನ್ನು ಅನುಗೊಳಿಸುವ ಕಾಲದೋಳು ಪರಿವಿಡಿದಿಪ್ಪುದು ಅನುನಯನದಿಂದ ಅಂಬುಜಾನನೆ ಅಂತ ಹೇಳ್ತಾರೆ ಅವರು. ಅಂಬುಜಾನನೆ ಅಂದರೆ ಕಮಲಮುಖಿಯೇ, ಅನಿಲ ಅಂದರೆ ವಾಯು ಅಂತ ಕೂಡ ಹೇಳ್ತಾರೆ. ಪವನ ಅಂದ್ರೂ ವಾಯು. ಮತ್ತು ಈ ಪ್ರಾಣವಾಯುವನ್ನು ಮೊದಲು ಪೂರಕ ಮಾಡುವಾಗ ಅಂದರೆ ತಗೊಳ್ಳುವಾಗ, ಉಸಿರನ್ನು ಪೂರಕ ಅಂದರೆ ತಗೊಳ್ಳುವಾಗ ಅದಕ್ಕೆ ಅಕಾರ ಮಾತ್ರೆಯನ್ನು, ಅಲ್ಲಿ ನಿಲ್ಲಿಸುವಂಥದಕ್ಕೆ ಉಕಾರ ಮಾತ್ರೆಯನ್ನು, ಮತ್ತು ಬಿಡುವಂಥದಕ್ಕೆ ಬಿಡುವಂಥದಕ್ಕೆ ಏನಂದ್ರೆ ಮಕಾರ ಮಾತ್ರೆಯನ್ನು, ಈ ರೀತಿ ಅನ್ನುವಂಥದ್ದು ಅಲ್ಲ. ತಗೊಳ್ಳುವಾಗ ಯಾವುದು ಅಕಾರ, ನಿಲ್ಲಿಸುವಾಗ ಉಕಾರ, ಬಿಡುವಾಗ ಮಕಾರ. ಅದು 3 ಸೇರಿನಾಯ್ತು ಓಂ. ಭಾಳಷ್ಟು ವಿಚಾರಗಳು ಅವ ನೋಡ್ರಿ. ಯಾಕಂತಂದ್ರೆ ಇವೆಲ್ಲ ತಿಳ್ಕೊಳ್ಬೇಕಾಗ್ತದ. ಅದಕ್ಕೆ ಯಾವ ರೀತಿ ಅಂದ್ರೆ ಅಕಾರ, ಉಕಾರ, ಮಕಾರ ಈ ಮಾತ್ರೆಗಳನ್ನ ಸ್ಮರಿಸಬೇಕು. ಮಾಡಬೇಕಾದಾಗ ಹಂಗೆ ಮಾಡಿರಿ. ಅಂದರೆ ಪ್ರಾಣಾಯಾಮ ಮಾಡುವಾಗ ಓಂಕಾರದ ಅಂಗಗಳದ, ಈ ಓಂಕಾರದ ಅಂಗಗಳು ಆಗಿರುವಂಥದ್ದು ಅಕಾರ,
ಊಕಾರ ಮಕಾರ ಈ ಮಾತ್ರೆಗಳನ್ನು ಸ್ಮರಿಸುತ್ತಾ ಮಾಡಬೇಕು ಅಂತ ಹೇಳುತ್ತಾರೆ. ನಾವು ತಿಳ್ಕೊಳ್ಬೇಕು, ಹೌದಲ್ಲ. ಎಲ್ಲ ಪ್ರತಿಯೊಂದು ವಿಚಾರದಲ್ಲಿ ಈ ತ್ರಿಪುಟಿಗಳು ಅಂತ ಬರ್ತಾವಲ್ಲ, ಇವೆಲ್ಲ ಬರುವಂಥದ್ದು. ಮತ್ತು ಕೆಲವು ದಿವಸಗಳ ಅಭ್ಯಾಸ ಮಾಡ್ತಾ ಹೋದಾಗ ಅದಕ್ಕೆ ಹೇಳ್ತಾರ, ಸಂಸಾರದಾಗ ಎಷ್ಟೇ ಪ್ರಯತ್ನ ಪಡ್ರಿ ಅದು ದುಃಖಕ್ಕೆ ಹೇಳ್ಕೊಂಡು ಹೋಗ್ತದೆ ಆ ದಾರಿ. ಒಂದು ಸಣ್ಣ ಬಿಂದುವಿನ ಸುಖಕ್ಕಾಗಿ ಬೆಟ್ಟದಷ್ಟು ಕಷ್ಟಪಡ್ತೀವಿ. ಎಲ್ಲಿ ಇದು 100ಕ್ಕೆ 100 ಸತ್ಯದ ಮಾತು ಸಂಸಾರದಲ್ಲಿ. ಒಂದು ಜನ್ಮ ಅಲ್ಲ, ಜನ್ಮ ಜನ್ಮಾಂತರದಲ್ಲಿ ಕಷ್ಟಪಡ್ತೀವಿ. ಆದರೆ ಪರಮಾರ್ಥ ಒಂದು ಸಣ್ಣ ಬಿಂದುವಿನಷ್ಟು ಕಷ್ಟ. ಬಿಂದುವಿನಷ್ಟು ಕಷ್ಟ ಅಂದ್ರೆ ಬಂದು ಕುಂತು ಕೇಳಬೇಕು, ಇಲ್ಲಿ ಏನಿರಂಗಿಲ್ಲ ನೋಡ್ರಿ. ಪರಮಾರ್ಥ ಇರುವಂಥದ್ದು ಹೆಂಗಂದ್ರೆ, ಜ್ಞಾನ ಇರುವಂಥದ್ದು ಹೆಂಗೈತೆ ಅಂದ್ರೆ ಸುಮ್ಮ ಕುಂತು ಕೇಳಬೇಕು. ಕೇಳಿದಾಗ ಇದು ಒಂದು ಸ್ವಲ್ಪ ಕಷ್ಟ ಅನ್ನಿಸ್ತದ್ರೆ ಬೆಟ್ಟದಷ್ಟು ಆನಂದ ಐತಿ ಇದರಲ್ಲಿ ಅಂತ ಹೇಳುವಂಥದ್ದು. ಮತ್ತು ನಾವು ಅದನ್ನು ಜ್ಞಾನವನ್ನು ಕೆಲವು ಹಂತವಾಗಿ ಹೇಳ್ಕೊಂಡು ಬಂದಿದ್ದಾರೆ, ಅವ್ರವ್ರ ಬುದ್ಧಿಗೆ ಅನುಗುಣವಾಗಿ ಸ್ವೀಕಾರ ಮಾಡಲಿ ಅಂತ. ವೇದಗಳಲ್ಲಿ ಕರ್ಮಭಾಗ, ಉಪಾಸನೆ ಕಾಂಡ ಮತ್ತು ಜ್ಞಾನದ ಕಾಂಡ ಬರ್ಕೊಂಡು ಬಂದಿದ್ದಾರೆ. ಯಾಕೆ ಬರ್ಕೊಂಡು ಬಂದಿದ್ದಾರೆ ಅಂತಂದ್ರೆ, ಎಲ್ಲರೂ ಬುದ್ಧಿಗಳು ಒಂದೇ ಥರ ಇರ್ತಾವನ್ನು, ಎಲ್ಲರೂ ಚುರುಕಿರ್ತಾರೇನು. ಒಬ್ಬೊಬ್ಬರು ಪುಣ್ಯದ ಪ್ರಕಾರಗಳು ನಾನಾ ರೀತಿಯಿಂದ ಇರ್ತಾವೆ. ಒಬ್ರು ಜಾಸ್ತಿ ಮಾಡಿರ್ತಾರೆ ಪುಣ್ಯ, ಒಬ್ರು ಕಡಿಮೆ ಮಾಡಿರ್ತಾರೆ, ಇನ್ನೊಬ್ರು ಜಾಸ್ತಿ ಹೆಚ್ಚು ಮಾಡಿರ್ತಾರೆ. ಅಂಥವ್ರಿಗೆಲ್ಲ ಹಂತವಾಗಿ ಈ ವಿಚಾರಗಳು ತಿಳಿಯುವಂಥದ್ದು. ಭಾಳಷ್ಟು ಅವರು ಒಂದು ಸ್ವಲ್ಪ ಕಡಿಮೆ, ಒಂದು ನಿಷ್ಕಾಮದ ಪುಣ್ಯದ ಫಲ ಕಡಿಮೆ ಇತ್ತಂದಾಗ ಕರ್ಮದಲ್ಲೇ ಬೀಳ್ತಾರೆ. ಕರ್ಮದಲ್ಲಿ ಅಂತಂದ್ರೆ ಈ ಬಾಹ್ಯದಲ್ಲಿರುವಂಥ ದೇವರು ಬೇರೆ ಅದನ್ನು, ನಾನು ಬೇರೆ ಇದ್ದೀನಿ, ನಾ ಪೂಜೆ ಮಾಡಬೇಕು, ಯಾತ್ರೆ ಮಾಡಬೇಕು, ಇವೆಲ್ಲ ಜಪ ತಪ ಯಜ್ಞ ಯಾಗದಿಗಳು ಇವೆಲ್ಲ ನಡೀತಾವೆ. ಅದಕ್ಕೇನು ಹೇಳ್ತಾರೆ, ಕನಿಷ್ಠನಿಗೆ ಗುಡಿಗುಂಡಾರದಲ್ಲಿ ದೇವರುಂಟು, ಮುನಿಗಳಿಗೆ ಅಧಮನಿಗೆ ಗುಡಿಗುಂಡಾರದಲ್ಲಿ ದೇವರುಂಟು, ಮುನಿಗಳಿಗೆ ಮನಸ್ಸಿನಲ್ಲಿ ದೇವರುಂಟು, ಆರುಡನಿಗೆ ಸರ್ವತ್ರ ದೇವರುಂಟು. ಇದು ಯಾಕೆ ಹೇಳಿದ್ರೆ ಅಂದ್ರೆ ಅವ್ರವ್ರ ಬುದ್ಧಿಗೆ ಪ್ರಕಾರ ಹೇಳಿದ್ದಾರೆ. ಇದು ಒಬ್ರಿಗಂತ ಹಿಂಗಂತ ತೋರಿಸಿ ಹೇಳಿಲ್ಲ ಯಾರಿಗೂ. ವೇದಗಳು ಕೂಡ 3ಗಳನ್ನು ಬರ್ಕೊಂಡು ಬಂದಿದ್ದಾರೆ. ಕರ್ಮಕಾಂಡ, ಉಪಾಸನೆ ಕಾಂಡ, ಜ್ಞಾನಕಾಂಡ ಬರ್ಕೊಂಡು ಬಂದಾರ. ನೀವು ಇಂಥದ್ದೇ ಮಾಡಂತ ಯಾರಿಗೂ ಅಲ್ಲಿ ಒತ್ತಾಯ ಮಾಡಂಗಿಲ್ಲ. ನಮ್ಮ ಬುದ್ಧಿಗೆ ಏನದ ಅದನ್ನು ನಾವು ಸ್ವೀಕಾರ ಮಾಡುವಂಥದ್ದೈತೆ. ಅದಕ್ಕಿಂತ ಹೆಚ್ಚಿನ, ಕರ್ಮಕ್ಕಿಂತ ಹೆಚ್ಚಿಂದ ಯಾವುದಂದ್ರೆ ಉಪಾಸನೆ. ಉಪಾಸನೆ ಅಂದರೆ ಮನಸ್ಸಿನಲ್ಲೇ ಭಗವಂತನ ಸ್ಮರಣೆ ಮಾಡುವಂಥದ್ದು, ಒಂದು ಭಕ್ತಿ ಭಾವದಿಂದ ಮಾಡುವಂಥದ್ದು. ಅದಕ್ಕಿಂತ ಮೇಲ್ಮಟ್ಟದ್ದು ಯಾವುದಂದ್ರೆ ಜ್ಞಾನ ಅನ್ನುವಂಥದ್ದು. ಭಾಳಷ್ಟು ಶ್ರೇಷ್ಠವಾಗಿರುವಂಥದ್ದು, ಶಿರೋಭಾಗವಾಗಿರುವಂಥದ್ದು ಯಾವುದು, ಇದು ಜ್ಞಾನ. ಮುಖ್ಯವಾಗಿ ಎವರೆಸ್ಟ್ ಶಿಖರ ಏರಿದಂಗೆ ನಾವು ಯಾವಾಗಂದ್ರೆ ಎವರೆಸ್ಟ್ ಶಿಖರ ಏರ್ಬೇಕಂತ ಎಷ್ಟು ಪ್ರಯತ್ನ ಮಾಡಿದಾನ. ಸಣ್ಣ ಬಾಲಕನಿದ್ದಾಗ ದನ ಕಾಯ್ತಾ ಇದ್ದಂತ, ಆಮೇಲೆ ನೋಡ್ತಿದ್ನಂತ, ಏನು ಇಷ್ಟು ಹೈಟ್ ಅದಲ್ಲ, ನಾ ಯಾವಾಗ ಹತ್ತಬೇಕು ಅಂತಿದ್ನಂತದ. ಬಂದು ತಾಯಿ ಮುಂದೆ ಹೇಳ್ತಿದ್ನಂತ, ಅಮ್ಮ ನಾನು ಅದು ಹತ್ತಬೇಕಲ್ಲ, ಯಾವಾಗ ಹತ್ತುತ್ತೇನೆ ಅಂತ. ಖಂಡಿತ ನೀ ಹತ್ತಿಯೋ, ಮನಸ್ಸು ಮಾಡಿದ್ರೆ ಹತ್ತುತ್ತೀನಿ ಮೇಲ್ಗಡೆ. ಆ ಹುಡುಗ ಬಂದು ದಿನಾ ಪ್ರತಿ ದಿವಸ ಇಷ್ಟಿಷ್ಟು ಹತ್ತೋದು ಬಿಡೋದು ಕಂಟಿನ್ಯೂ ಮಾಡ್ತಾನೆ ಇದ್ದ. ಕೊನೆಗೆ ಆ ಒಂದು ಎವರೆಸ್ಟ್ ಶಿಖರವನ್ನು ಹತ್ತೇ ಬಿಟ್ಟ. ಯಾಕಂದ್ರೆ ಆ ರೀತಿಯಾಗಿರುವಂಥದ್ದು. ಈಗ ಮಹಾತ್ಮರು ಈಗ ನಮ್ಗೆ ನವರಾತ್ರಿ ದಿವಸಗಳಂತೂ 9 ದಿವಸಗಳನ್ನು ಮಾಡಿದ್ದಾರೆ. ಇದ್ರ ಹಿಂದೆ ನಾವು ಲಕ್ಷಾರ್ಥ, ಇದು ವಾಚ್ಯಾರ್ಥ ಲೆಕ್ಕದಾಗ ನೋಡ್ತೀವಿ. ಲಕ್ಷಾರ್ಥ ಲೆಕ್ಕದಾಗ ಇರುವಂಥದ್ದೇ ಬೇರೆ ಐತೆ. ಎಷ್ಟೋ ಜನ ದೇವಿ ಬೇರೆ ಅದಳ, ನಾನು ಬೇರೆ ಇದ್ದೀನಿ, ನಾನು ಪೂಜೆ ಮಾಡ್ಬೇಕಂತ ಹೆಣಗಾಡ್ತಾರೆ. ಭಾಳ ಮಾಡಬಾರ್ದಂತಲ್ಲ, ತಿಳಿಯೋದಕ್ಕಿಂತ ಮುಂಚೆ ಇವೆಲ್ಲ ನಡೀತಾವೆ. ಲಕ್ಷಾರ್ಥ ಲೆಕ್ಕದಾಗ ನೋಡಿದ್ರೆ ನಮ್ಮಲ್ಲಿ ನಾವು ಪ್ರತಿ ದಿವಸ ಹೋರಾಡುವಂಥದ್ದಿದು. ಯಾಕಂದ್ರೆ ಯಾವಾಗ ನಮ್ಮಲ್ಲಿ ಒಂದು ಸದ್ಗುಣಗಳ ರೂಪವಾಗಿರುವಂಥದ್ದು, ನಾವು ಯಾವಾಗ ನಮ್ಮಲ್ಲಿ ದುರ್ಗುಣಗಳು ಅದಾವ, ಇವು ಅಸುರರಿದ್ದಂಗೆ ನಮ್ಮೊಳಗೆ. ಏನಂತಂದ್ರೆ ಈ ಕಾಮ, ಕ್ರೋಧ, ಮದ, ಮೋಹ, ಮಾತ್ಸರ್ಯ ಅಂತ ಹೇಳ್ತೀವಲ್ಲ, ಇವೆಲ್ಲ ಕೂಡ ಅಸುರರಿದ್ದಂಗೆ. ಅವೆಲ್ಲವುಗಳ ಜೊತೆ ಹೋರಾಡಿ, ಯಾಕಂತಂದ್ರೆ ಇವೆಲ್ಲವುಗಳನ್ನು ಜಯಿಸಿ ಜ್ಞಾನವನ್ನು ಪಡ್ಕೊಳ್ಳುವಂಥದ್ದು. ಅದಕ್ಕೆ ಯಾವಾಗ ಇದೆಲ್ಲ ನಾವು ಸದೆ ಬಡಿತೀವಿ, ನಿಜವಾಗಿ 9 ದಿವಸ ಮಾಡಿ 9 ದಿವಸದ ನಂತರ ವಿಜಯದಶಮಿ ಆರಿಸುವಂಥದ್ದಲ್ಲ, ಆಚರಣೆ ಮಾಡುವಂಥದ್ದಲ್ಲ. ನಾವು ಯಾವಾಗ ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ಪ್ರತಿ ದಿವಸ ಮಾಡಿ 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 ನಮ್ಮಲ್ಲಿರುವಂಥ ಇವೇನು ಗುಣಗಳು ಅದಾವ, ಅಷ್ಟಮದಗಳಾಗಿರ್ಬೋದು, ಅರಿಷಡ್ ವರ್ಗಗಳು, ಇವೆಲ್ಲ ರಾಕ್ಷಸರಿ ಇವರು. ಇವ್ರನ್ನೆಲ್ಲ ಕೊಂದು ಒಂದು ಲೆಕ್ಕಕ್ಕೆ ನಾವು ಬರ್ತೀವಲ್ಲ, ಆ ಸ್ವರೂಪಕ್ಕೆ ಬರ್ತೀವಲ್ಲ, ಆವಾಗ ನಾವು ವಿಜಯದಶಮಿ ಅಂತ ಆರಿಸ್ಕೊಳ್ಳುವಂಥದ್ದು, ಆಚರಣೆ ಮಾಡುವಂಥದ್ದು ಮುಖ್ಯವಾಗಿರುವಂಥದ್ದು. ಆ ಸ್ವರೂಪನೇ ದೇವಿ ಸ್ವರೂಪ ಅಷ್ಟೇ.
ಯಾವಾಗ ಆ ಸ್ವರೂಪಕ್ಕೆ ಬಂದಿವಿ ಅಂತಂದಾಗ ಆವಾಗ ವಿಜಯದಶಮಿ ಆಚರಣೆ ಮಾಡ್ಕೊಳ್ಳುವಂಥದ್ದು. ಆಚಾರ್ಯ ಲೆಕ್ಕದಾಗ ಇದನ್ನು ನಮ್ಮ, ಯಾಕಂದ್ರೆ ಅಲ್ಲಿ ಶುಂಭ ನಿಶುಂಭ ಅಂತ ಹಿಂಗೆಲ್ಲ ಅಸುರರನ್ನು ಇಟ್ಟು ಅಲ್ಲಿ ಕೊಂದು 9 ದಿವಸ ಪರ್ಯಂತರ ಅಲ್ಲಿ ಕೊಂದು ನಂತರ ನಾವು ಅವರನ್ನು ಕೊಂದಿದ್ದೀವಿ, ಎಲ್ಲ ಸಂಹಾರ ಮಾಡಿದ್ವಿ. ಮಾಡಿದ ನಂತರ ನಮಗೆ ಜ್ಞಾನ ದೃಢ ಆಯಿತು. ದೃಢ ಆದಾಗ ವಿಜಯದಶಮಿ ಆಚರಣೆ ಮಾಡ್ಕೊಳ್ಳುವಂಥದ್ದು ಮರುದಿವಸ. ಈ ರೀತಿಯಾಗಿ ಆಚಾರ್ಯ ಲೆಕ್ಕದಾಗ ಇಟ್ಟಿದ್ದಾರೆ. ಲಕ್ಷಾರ್ಥ ಲೆಕ್ಕ ನೋಡಿದ್ರೆ ಹಿಂಗೆ ನಿಜವಾದ ಜ್ಞಾನವನ್ನು ಪಡ್ಕೊಳ್ಳುವಂಥದ್ದು. ನಮ್ಮಲ್ಲಿರುವಂಥ ಅಸುರರ ಜೊತೆ ಹೋರಾಡಿ ಅವನ್ನೆಲ್ಲ ಸದೆ ಬಡ್ದು ನಂತರ ನಮ್ಮ ಸ್ವರೂಪವನ್ನು ನಾವು ಪಡ್ಕೊಳ್ಳುವಂಥದ್ದು. ಆವಾಗ ವಿಜಯದಶಮಿ ಆಚರಣೆ ಮಾಡ್ಕೊಳ್ಳುವಂಥದ್ದು. ಹಿಂಗೆ ಹಲವಾರು ರೀತಿಯಿಂದ ಇರ್ತದೆ. ಹಾಗಾಗಿ ಇಲ್ಲಿ ಕೂಡ ಇಷ್ಟರ ಮಾಡಲಿ ಅಂತಾರೆ. ಯಾಕಿದು ಉದ್ದೇಶ ಅಂತಂದ್ರೆ ಇಲ್ಲಿ ಏನು ಮಾಡಿದರೂ ಕೂಡ ನಿನಗೆ ಫಲಗಳದ. ಕರ್ಮ ಮಾಡಬಾರ್ದಂತಲ್ಲ, ನಿನ್ನ ಬುದ್ಧಿಗೆ ಅನುಗುಣವಾಗಿ ಅದರಲ್ಲೇ ನಿನಗೆ ಮುಖ್ಯವಾಗಿ ಇಷ್ಟ ಇತ್ತಂದ್ರೆ ಅದನ್ನು ಮಾಡಿ, ಏನು ಪರವಾಗಿಲ್ಲ, ಮಾಡಿ ಅಷ್ಟರ ಸಾಯಿ. ಮುಂದೆ ಸತ್ತ ಮೇಲೆ ನಿನಗೆ ಒಳ್ಳೆ ಶರೀರ ಬರ್ತದೆ, ಮತ್ತು ಮುಂದೆ ಕಂಟಿನ್ಯೂ ಆಗ್ತದೆ, ಒಂದು ಚೂರು ಪುಣ್ಯ ಸಿಗ್ತದೆ. ಪುಣ್ಯದ ಫಲ ಎಲ್ಲೂ ಹೋಗಂಗಿಲ್ಲ. ಇದು ಬ್ಯಾಂಕ್ ಬ್ಯಾಲೆನ್ಸ್ ಇದ್ದಂಗೆ. ನಾವೇನು ಒಂದು 10 ರೂಪಾಯಿ ಬ್ಯಾಂಕಿಗೆ ಹಾಕಿದ್ರೆ ಬ್ಯಾಂಕಿನಾಗ ಉಳಿತದಿಲ್ಲ ರೊಕ್ಕ. ಅದ್ರಂಗೆ ನಾವು ಏನು ಕರ್ಮರ ಮಾಡಲಿ, ಉಪಾಸನರ ಮಾಡಲಿ, ಏನೇ ಮಾಡಲಿ, ಆದ್ರೆ ಅದು ಬ್ಯಾಂಕ್ ಬ್ಯಾಲೆನ್ಸ್ ಇದ್ದಂಗೆ ನಮಗೆ ಉಳಿತದೆ. ಮುಂದಿನ ಜನ್ಮ ಬಂದರೂ ಕೂಡ ಸ್ವಲ್ಪ ನಮ್ಗೆ ಏನಂದರೆ ನೆಮ್ಮದಿಯ ಉಸಿರು ಬಿಡಂಗಿರ್ತದೆ. ಅಷ್ಟು ದುಃಖ ಇರಂಗಿಲ್ಲ ಸ್ವಲ್ಪ ಮಹಾತ್ಮರು. ಯಾಕಂದ್ರೆ ಶಾಂತರೋಸದೇವದೊಂದು ಬಣ್ಣಿಸುವ ವರ್ತನವ ಅಂತ ಹೇಳ್ತಾರೆ. ಶಾಂತರು ಯಾರು? ಜಗತ್ತಿನೊಳಗೆ ಶಾಂತಿ ಅನ್ನೋದು ಎಲ್ಲೈತೆ? ನಾವು ಈ ಪರಮಾರ್ಥಕ್ಕೆ ಬಂದಾಗ ಶಾಂತಿ ನಮಗಿರುವಂಥದ್ದು. ಬೇರೆ ಎಲ್ಲಿ ಹುಡುಕಿದ್ರು ಈ ಶಾಂತಿ ಸಿಗಂಗಿಲ್ಲ, ನೆಮ್ಮದಿ ಸಿಗಂಗಿಲ್ಲ. ನಾವು ಮತ್ತೆ ಬರಬೇಕು, ಇದೇ ಮಾರ್ಗಕ್ಕೆ ಬರಬೇಕು, ಇಲ್ಲಿಗೆ ಬರಬೇಕು. ಬಂದಾಗ ಮಾತ್ರ ನಮಗೆ ಸಮಾಧಾನ, ಶಾಂತಿ, ನೆಮ್ಮದಿ ಎಲ್ಲ ಸಿಗುವಂಥದ್ದು. ಗುರುವಿನ ಪಾದಕ್ಕೆ ಬಂದು ಶರಣಾಗತನಾದಾಗೆ ಗುರುವಾಕ್ಯವನ್ನು ಕೇಳಿದಾಗೆ ಆಗುವಂಥದ್ದು. ಅದಕ್ಕೆ ಏನೇ ಮಾಡಿದರೂ ಕೂಡ ಇದಕ್ಕೆ ಫಲಗಳದಾವ. ಇಲ್ಲಿ ಕೂಡ ಈ ಪ್ರಾಣಾಯಾಮ ಮಾಡೋದ್ರಿಂದ ಏನಾಗ್ತದ, ಇಲ್ಲಿ ಅಭ್ಯಾಸ ಮಾಡ್ತಾ ಹೋದಾಗ ಕೆಲವು ಫಲಗಳು ಪ್ರಾಪ್ತಿ ಆಗ್ತಾವ ಅಂತ ಹೇಳ್ತಾರೆ. 10ನೇ ನುಡಿಯಲ್ಲಿ ಹೇಳ್ತಾರೆ, 16 ದಿವಸವಿಂತೆಸಗಲಿಕೆ ಸೌಖ್ಯ ಸಂಪದವಾಗು, ಬಳಿಕೊಂದು ಮಾಸಕ್ಕೆ ಪುದಿದ ಪಾಪಕ್ಷಯಬಹುದು, ಅಸುರೋಧನ ಅದರಿಂದೇ ಯೋಗಿಗೆ ಕರಣೀಯ ಅಂತ ಕೂಡ ಹೇಳ್ತಾರೆ. ಭಾಳಷ್ಟು ವಿಚಾರಗಳನ್ನು ಇಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ? ಇಂತು ಅಂದರೆ ಈ ರೀತಿಯಾಗಿ 16 ಅಂದರೆ 16 ದಿವಸಗಳ ಪರ್ಯಂತರ ಈ ರೀತಿ ಮಾಡೋದ್ರಿಂದ, ಅಂದ್ರೆ ಈ ಒಂದು ಕುಂಭಕ, ರೇಚಕ, ಪೂರಕ ಏನು ಮಾಡ್ತೀವಲ್ಲ, ಈ ಪ್ರಾಣಾಯಾಮ ಮಾಡೋದ್ರಿಂದ ಇದಕ್ಕೂ ಫಲಗಳದಾವ. ಏನು ಹೇಳ್ತಾರ? ಈಗ ಈ ಪ್ರಕಾರ ಪ್ರಾಣಾಯಾಮವನ್ನು 16 ದಿವಸ ಮಾಡಿದ್ರೆ ಸುಖ ಸಂಪತ್ತುಗಳು ಸಿಗ್ತಾವೆ, ಪ್ರಾಪ್ತಿ ಆಗ್ತಾವಂತ ನೋಡ್ರಿ. ಈ ರೀತಿ ಏನು ಹೇಳಿದಾರ, ಈ ಕುಂಭಕ, ರೇಚಕ, ಪೂರಕ ಅಂದ್ರೆ ಒಂದು ಮೂಗಿನಿಂದ ಉಸಿರು ಎಳ್ಕೊಳ್ಳೋದು, ಇನ್ನೊಂದು ಮೂಗಿಗೆ ಬಿಡೋದು. ಇಲ್ಲಿ ಏನು ಹೇಳ್ತಾರ, ಈ ರೀತಿಯಾಗಿ ಬಿಡುವಂಥದ್ದು. ಈ ರೀತಿ 16 ದಿವಸ ನಾವು ಮಾಡಿದ್ರೆ ಅದಕ್ಕೆ ಸುಖ ಸಂಪತ್ತುಗಳು ಪ್ರಾಪ್ತಿ ಆಗ್ತಾವ. 1 ತಿಂಗಳ ಪರ್ಯಂತರ ಮಾಡಿದ್ರೆ ನಮ್ಮಲ್ಲಿರುವಂಥ ಪಾಪ ಎಲ್ಲ ನಾಶ ಆಗಿಬಿಡ್ತದ ಅಂತ ಹೇಳ್ತಾರೆ. ಅದರಿಂದ ಇದು ಈ ಒಂದು ಜ್ಞಾನವನ್ನು ಪಡ್ಕೊಳ್ಬೇಕನ್ನುವಂಥ ಒಂದು ಯೋಗೀಶ್ವರನಿಗೆ, ಪಡ್ಕೊಳ್ಬೇಕನ್ನುವಂಥ ಮುಮುಕ್ಷಿಗಳಿಗೆ, ಈ ಥರ ಈ ಜ್ಞಾನವನ್ನು ನಾನು ಹೊಂದಬೇಕು ಅನ್ನುವಂಥವರಿಗೆ ಇದು ಅವಶ್ಯವಾಗಿ ಪ್ರಾಣಾಯಾಮವನ್ನು ಮಾಡ್ತಕ್ಕಂಥದ್ದು ಯೋಗ್ಯ ಐತೆ ಅಂತ ಕೂಡ ಹೇಳ್ತಾರೆ. ಈ ರೀತಿಯಾಗಿ ಇಲ್ಲಿ ಏನು ಹೇಳಿದರು, ಇಷ್ಟು ದಿವಸ ಯಮ, ನೇಮ, ಆಸನ, ಪ್ರಾಣಾಯಾಮ ಬಗ್ಗೆ ಹೇಳಿದರು, ಹೌದಲ್ಲ? ಇವು ಯಾವ ರೀತಿ ಹೇಳಿದರು ಅಂತಂದ್ರೆ, ಇವು 4 ಅಂಗಗಳು ಏನಂದ್ರೆ ಬಾಹ್ಯಾಂಗಗಳು, ಅಂದ್ರೆ ಹೊರಗೆ ಮಾಡುವಂಥ ಒಂದು ಈ ಪ್ರಾಣಾಯಾಮ ಮಾಡುವಂಥದ್ದು ಬಾಹ್ಯಾಂಗಗಳು ಅಂತ ಕೂಡ ಅನಿಸ್ಕೊಳ್ತಾವೆ. ಇದರಿಂದ ಏನಾಗ್ತದಪ್ಪ ನಮ್ಗೆ ಅಂತಂದ್ರೆ ಮತಿ ಶುದ್ಧ ಆಗ್ತದೆ. ಅದಕ್ಕೆ ಮಹಾತ್ಮರು ಏನು ಹೇಳ್ತಾರೆ, ನಾವು ಮನೇಲಿ ಪಾತ್ರೆಗಳು ತೊಳಿತೀವಿ, ಅದೆಲ್ಲವನ್ನು ತೊಳಿತೀವಿ, ಹೌದಾ? ಸಾಬೂನು ಅದು ಇದು ಹಚ್ಚಿ ತೊಳಿತೀವಿ, ಅದು ಪಳ 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 ಹೊಳಿತದ. ಆದರೆ ನಿನ್ನ ಬುದ್ಧಿ ಕೂಡ ಭಾಳ ಮಂದಾಗ್ಯದಪ್ಪ, ಭಾಳಷ್ಟು ಇದಾಗಿ ಹೋಗ್ಯದ. ಅದಕ್ಕೆ ಇಲ್ಲಿ ಅದನ್ನೇ ಹೇಳ್ತಾರೆ ಮೈತ್ರ,
ಕೇಳು ಅಂತಲೇ ಹೇಳ್ತಾರೆ, ಪ್ರತಿಯೊಂದಕ್ಕೂ ಕೇಳು ಅಂತ ಹೇಳ್ತಾರೆ. ಯಾಕಂದರೆ ನಿನ್ನ ಬುದ್ಧಿ ಫಳಫಳ ಒಳಿಬೇಕು, ಶುದ್ಧ ಆಗಬೇಕಾಗಿತ್ತಂದ್ರೆ ಇವೆಲ್ಲ ಮಾಡಬೇಕಾಗ್ತದೆ. ಅದಕ್ಕೆ ಇವು ಯಮಾದಿ 4 ಅಂಗಗಳು, ಬಾಹ್ಯ ಅಂಗಗಳು ಅಂತ ಅನ್ನಿಸ್ಕೊಳ್ತಾವೆ. ಇವುಗಳಿಂದ ಏನು ಫಲ ಐತಪ್ಪ ಅಂತಂದ್ರೆ ನಮ್ಮಲ್ಲಿ ಆಗುವಂಥದ್ದು ಮತಿ ಶುದ್ಧ ಆಗ್ತದೆ. ಮತಿ ಏನಾಗ್ತದೆ, ಶುದ್ಧ ಆಗುವಂಥದ್ದು ಅಂತ ಕೂಡ ಹೇಳ್ತಾರೆ. ಈಗ ಇದರಿಂದ ಹೇಳ್ತಾರೆ, ಮತ್ತೆ ಹೇಳ್ತಾರೆ 11ನೇ ನುಡಿಯಲ್ಲಿ, ಯಮವಾದಿಯಾದ 4 ಬಾಹ್ಯವೆನಿಪವು ಈ ಕ್ರಮದಿಂದವನು ಮಾಡೇ ಮತಿ ಶುದ್ಧಿ ಸಮನಿಪುದು, ಅದರಿಂದ ನಿಜಬೋಧೆ ದುಡಬಹುದು ಅಮಳೇಂದು ವದನೆ ನಂಬಿದು ಸತ್ಯ ಅಂತ ಹೇಳ್ತಾರೆ. ಈಗೇನು ಹೇಳಿದಾರ, ಅಮಳೇಂದು ವದನೆ ಅಂದರೆ ಪರಿಶುದ್ಧವಾದ ಚಂದ್ರನಂತೆ ಮುಖವುಳ್ಳಂಥ ಮೈತ್ರಾದೇವಿಗೆ ವರ್ಣನೆ ಮಾಡ್ತಾರೆ. ಏನು ಬೇಕಾದ್ದು ಮಾಡ್ತಾರೆ, ಯಾಕಂದ್ರೆ ಜ್ಞಾನವನ್ನು ಪಡ್ಕೊಳ್ಳೋಂಥ ಈ ಶರೀರಕ್ಕೆ ವರ್ಣನೆ ಅಂತ ಅಲ್ಲ, ಅವರು ಆ ಜ್ಞಾನವನ್ನೇ ಪಡ್ಕೊಳ್ಳಿಕ್ಕೆ ಅಂತ ಕೂತಂಥ ಮೈತ್ರಾದೇವಿಗೆ ವರ್ಣನೆ ಮಾಡ್ತಾರೆ ಅವರು. ಯಮವಾದಿಯಾದಂತಂದ್ರೆ ಇವು 4 ಯಮ, ನೇಮ, ಆಸನ, ಪ್ರಾಣಾಯಾಮ ಅನ್ನುವಂಥದ್ದು. ಇವು 4 ಅಂಗಗಳು ಹೊರಗಿನವು ಅಂತ ಹೇಳಿಸ್ಕೊಳ್ತಾವೆ. ಇವು 4 ಅಂಗಗಳು ಏನದಾವ, ಹೊರಗಿನವು ಅಂತ ಹೇಳಿಸ್ಕೊಳ್ತಾವ. ಇವನ್ನ ಅಭ್ಯಾಸ ಮಾಡಿದಾಗ ಏನಾಗ್ತದೆ, ಬುದ್ಧಿ ಶುದ್ಧ ಆಗ್ತದೆ. ಇವನ್ನ ಮಾಡೋದ್ರಿಂದ ಮುಕ್ತಿ ಆಗ್ತದಂತ ಅಲ್ಲ, ಬುದ್ಧಿ ಶುದ್ಧ ಆಗ್ತದೆ. ಅದಕ್ಕೆ ಈ ರೀತಿಯಾಗಿ ಯಾಕಂದರೆ ಬುದ್ಧಿ ಯಾವಾಗ ಶುದ್ಧ ಆಯಿತು ಅಂತಂದಾಗ ಆವಾಗ ಸ್ವಸ್ವರೂಪದ ಜ್ಞಾನ ಪಡ್ಕೊಳ್ಳಿಕ್ಕೆ, ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಇದೇ ಬುದ್ಧಿನೇ ಸರಿ ಇರಲಿಲ್ಲ ಅಂದ್ರೆ ಇಂಥವೆಲ್ಲ ಪಡ್ಕೊಳಕ್ಕಾಗ್ತದೆ. ಮುಖ್ಯವಾಗಿ ನಮ್ಮ ಶರೀರದಲ್ಲಿ ಬುದ್ಧಿ ಅನ್ನುವಂಥದ್ದು ಭಾಳ ಮುಖ್ಯವಾಗಿರ್ತದೆ. ಯಾಕಂದ್ರೆ ಅದು ಸುದ್ದಿತ್ತು ಅಂದಾಗ ನಾವು ಸಂಸಾರಗಳನ್ನು ಚೆಂದ ಮಾಡ್ತೀವಿ. ಈ ಬುದ್ಧಿನೇ ನೆಟ್ಟಿಗಿರಲಿಲ್ಲ ಅಂದ್ರೆ ನಾವು ಸಂಸಾರ ಮಾಡೋಕ್ಕೂ ಆಗಂಗಿಲ್ಲ. ಅದ್ರಾಗ ಈ ಬುದ್ಧಿ ಎಲ್ಲ ಸಂಸಾರ ಕಡೆನೇ ಇಟ್ಟಾಗ ಪರಮಾರ್ಥದ ಅಳವಡಂಗಿಲ್ಲ. ಅದಕ್ಕೆ ಅದು ಜನ್ಮ ಜನ್ಮಾಂತರದ ಬುದ್ಧಿ ಹೆಂಗೈತೆ ಅಂದ್ರೆ ಭಾಳಷ್ಟು ಕಲ್ಮಶದಿಂದ ಕೂಡ್ಯದಲ್ಲ. ಅದಕ್ಕೆ ಇದು ಬುದ್ಧಿ ನಮ್ಗೆ, ಅದಕ್ಕೆ ಮತಿಗೆ ಮಂಗಳವಾವುದು ಉತ್ತಮರ ಸಂಘ. ಯಾವಾಗ ಉತ್ತಮರ ಸಂಘ ಮಾಡ್ತೀವಿ, ಉತ್ತಮರ ಸಂಘದಿಂದ ಸ್ತೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಸಿಕ್ಕಾಗ ಇವನ್ನೆಲ್ಲ ಕೇಳಿದಾಗ ನಮಗೆ ಮತಿ ಶುದ್ಧ ಆಗ್ತದೆ, ಆವಾಗ ಮಂಗಳಕರವಾಗಿ ಆಗ್ತದೆ. ಆವಾಗ ಏನಾಗ್ತದೆ, ಆ ಒಂದು ಶುದ್ಧವಾದ ಬುದ್ಧಿಯಲ್ಲಿ ನಿನ್ನ ಸ್ವಸ್ವರೂಪವಾದಂತಹ ಒಂದು ಜ್ಞಾನ ಅಲ್ಲಿ ನಿಲ್ಲುತ್ತದ, ಸ್ಥಿರ ಆಗ್ತದ. ಇದು ಸತ್ಯವಾದದ್ದು. ವಿಶ್ವಾಸ ಇಡು ಮೈತ್ರ. ಅದಕ್ಕೆ ಇದು ಹೇಳ್ತಾರೆ, ವಿಶ್ವಾಸ ನೋಡು, ಇದು ಕಳ್ಕೊಂಡಿ ಅಂದ್ರೆ ನಿನಗೆ ಯಾವ ಜ್ಞಾನ ಅಳವಡಂಗಿಲ್ಲ. ನಂಬಿಕೆ ಭಾಳ ಮುಖ್ಯ ಇರ್ತದೆ. ಶ್ರದ್ಧಾವಾನ್ ಲಭತೆ ಜ್ಞಾನ ಅಂತ ಹೇಳ್ತಾರೆ. ಶ್ರದ್ಧೆ, ನಂಬಿಕೆ, ವಿಶ್ವಾಸ, ನಂಬುವಂಥದ್ದು ಗುರುವಾಕ್ಯವನ್ನು. ಇಲ್ಲರಿ ಗುರುಗಳು ಹಂಗೆ ಹೇಳ್ತಾರೆ, ನಾನು ಹಿಂಗೆ ಮಾಡ್ತೀನಿ ರೀ ಅನ್ನುವಂಥದ್ದಲ್ಲ. ಯಾವಾಗ ತತ್ವಮಸಿ ವಾಕ್ಯ ನಮ್ಮ ತಲೆಗೆ ಬಿತ್ತು ಅಂದಾಗ ನಾವು ಜಾಗರಾಗಿ ಬಿಡ್ಬೇಕು, ತತ್ತನ್ಬೇಕು ಎಷ್ಟು. ಯಾಕಂತಂದ್ರೆ ಆ ವಿಷಯ ನಮಗೆ ಯಾಕಂದ್ರೆ ಆ ವಿಷಯ ನಮ್ಗೆ ಎಲ್ಲೂ ಕಿವಿಗೆ ಬಿದ್ದಿರಂಗಿಲ್ಲ. ತತ್ವಮಸಿ ವಾಕ್ಯ ಎಲ್ಲೋ ಹೊರಗಡೆ ಸಿಗಂಗಿಲ್ಲ, ಅದು ಎಲ್ಲೋ ಸಿಗಂಗಿಲ್ಲ. ಆದರೆ ಸಿಕ್ಕರು ಕೂಡ ಕೆಲವು ಸಲ ನಮಗೆ ತಲೆಗೆ ಹತ್ತಂಗಿಲ್ಲ. ಯಾವಾಗ ನಮಗೆ ಪುಣ್ಯದ ಬಲ ಜಾಸ್ತಿ ಆದಾಗ, ನಮಗೆ ಸಿಕ್ಕಿತು ಅಂದಾಗ, ಗುರು ಹೇಳ್ತಾ ಇದ್ದಾನಂದಾಗ, ಪರಮಾತ್ಮನೇ ಬಂದು ಹಿಂಗೆ ಹೇಳ್ತಾ ಇದ್ದಾನಂತ ತಿಳ್ಕೊಂಡು ನಾವು ಜಾಗರಾಗಿ ಬಿಡಬೇಕು. ಜನ್ಮ ಸಾರ್ಥಕನೇ ಆಗಿಬಿಡ್ತದೆ ತತ್ವಮಸಿ ಮಹಾವಾಕ್ಯಗಳನ್ನು ನಾವು ವಿಚಾರ ಮಾಡಿದಾಗ. ಅದು ಬಿಟ್ಟು ಕೇಸಿ ಇದು ಪುರಾಣ ಲೆಕ್ಕದಾಗ ಇಲ್ರಿ, 1 ತಾಸು ಪುರಾಣ ಲೆಕ್ಕದಾಗ ಕೇಳಿ ಕೇಸಿ ನಾನೇ ಬೇರೆ ಇದನ್ನೇ ಬೇರೆ ಅಂತ ಅಂದ್ಕೊಳಂಗಿಲ್ಲ. ಇವು ದಿನ ನಮ್ಗೆ ಔಷಧಿ ಇದ್ದಂಗೆ ದಿವಸ ಯಾಕಂದ್ರೆ ಭಾಳ ಅಂದ್ರೆ ಭಾಳಷ್ಟು ದಿವಸಗಳವರೆಗೆ ರೋಗ ಇರುವಂಥದ್ದು ಒಂದಿರ್ತದೆ. ಒಂದು ಸ್ವಲ್ಪ ಅದ್ರಾಗ ಕಡಿಮೆ ಆಗುವಂಥ ರೋಗಗಳ್ದಾಗ ವ್ಯತ್ಯಾಸಗಳು ಇರ್ತಾವೆ. ಈ ಕೆಲವೊಂದು ದೊಡ್ಡ ರೋಗಗಳು ಭಾಳ ದಿವಸ ಟ್ರೀಟ್ಮೆಂಟ್ ತೊಗೊಳ್ಬೇಕಾಗ್ತದೆ, ಹೌದಲ್ಲ? ಅದು ಒಂದೇ ಸಲಕ್ಕೆ ಹೋಗಂಗಿಲ್ಲ. 4-5 ದಿವಸ ತೊಗೊಂಡ್ವಿ ಅಂದರೆ ನಮ್ಮ ಶರೀರಕ್ಕೆ ಬಂದಂಥ ರೋಗ ಹೋಗ್ತಾವೇನಂದ್ರೆ ಇಲ್ಲ. ಅದ್ರಾಗ ಧಾತುಜ ಅಂತ ಇರ್ತದಲ್ಲ, ಊಟದಿಂದ ಆದಂಥ ರೋಗ ಒಂದು ಸ್ವಲ್ಪದಾಗ ಹೋಗ್ತದೆ. ಕೆಲವೊಂದೊಂದು ರೋಗಗಳು ಏನಂದ್ರೆ ಸ್ವಲ್ಪ ಜಾಸ್ತಿ ದಿವಸ ನಾವು ಟ್ರೀಟ್ಮೆಂಟ್ ತೊಗೊಳ್ಬೇಕಾಗ್ತದಲ್ಲ. ಅದ್ರಾಗ ಇಲ್ಲಿ ಕೂಡ ಈ ಶುಗರ್ ಪಗರ್ ಲೆಕ್ಕಕ್ಕೆ ಬರೋಂಗಿಲ್ಲ. ಯಾಕಂದರೆ ಶುಗರ್ ಸಾಯೋವರೆಗೂ ತೊಗೊಳ್ಬೇಕಾಗ್ತದೆ. ಆದರೆ ಸಾಯೋವರೆಗೆ ಶುಗರ್ ನಂಗೆ ಇದು ರೋಗ ಏನಂದ್ರೆ ಹಂಗಲ್ಲ. ಇದು ಬರ್ತದೆ, ಆದರೆ ಸ್ವಲ್ಪ ಲಾಂಗ್ ಟೈಮ್ ಇರ್ತದೆ. ಯಾವಾಗ ಗುರುವಾಕ್ಯವನ್ನು ನಾವು ದಿವಸ ಗುಳಿಗೆ ಹೆಂಗೆ ತೊಗೊಳ್ತೀವಿ ಹಂಗೆ ಇದನ್ನು ತೊಗೊಳ್ತಾ ಬಂದ್ರೆ ಇದು ವಾಸಿ ಆಗ್ತದೆ. ಆದರೆ ಶುಗರ್ ಅದು ವಾಸಿ ಆಗಂಗಿಲ್ಲ. ಶುಗರ್ ಅದನ್ನು ಸಾಯೋವರೆಗೂ ನಾವು ಗುಳಿಗೆ ತೊಗೊಳಬೇಕಾಗ್ತದಲ್ಲ. ಇದು ಹಂಗಲ್ಲ. ಈ ರೋಗ ಕಡಿಮೆ ಆಗಿಬಿಡ್ತದೆ, ಹೋಗ್ಬಿಡ್ತದೆ ಇದು ರೋಗ. ಯಾವುದು? ಭಾವರೋಗ. ಅದಕ್ಕೆ ಗುರುವಿನ ಮುಖಾಂತರ ಇದನ್ನು ಪ್ರತಿ ದಿವಸ ನಾವು ತಗೊಳ್ತಾ ಬಂದಾಗ ನಮ್ಮಲ್ಲಿರುವಂಥ ಏನೇನು ಅದಾವ ರೋಗಗಳು ಇವೆಲ್ಲ ಹೋಗ್ಬಿಡ್ತಾವೆ.
ಹೋಗ್ಬಿಟ್ಟು ಕೊನೆಗೆ ಭಾಳಷ್ಟು ಆರೋಗ್ಯವಂತನಾಗಿರೋಕ್ಕೆ ಸಾಧ್ಯ ಅದ. ನೀನು ಹೆಂಗೆ ಕರೆಕ್ಟಾಗಿ ಗುಳಿಗೆ ತೊಗೊಳ್ತಿ ಹಂಗೆ ಇದು ಕೂಡ. ಆದ್ರೆ ಸಾಯೋವರೆಗೆ ಇರ್ತದೇನ್ರಿ ರೋಗ ಅಂದ್ರೆ ಸಾಯೋವರೆಗೆ ಇರೋಂಗಿಲ್ಲ. ಇದಕ್ಕೂ ಲಿಮಿಟ್ ಅದ. ನಿನಗೆ ಯಾವಾಗ ಜ್ಞಾನ ದೃಢ ಆಯಿತು ಅಂತಂದಾಗ ಆಯಿತು. ಅದಕ್ಕೆ ಈ ರೀತಿಯಾಗಿರುವಂಥದ್ದು. ಇದಕ್ಕೆ ವಿಶ್ವಾಸ ಭಾಳ ಮುಖ್ಯ, ನಂಬಿಕೆ ಭಾಳ ಮುಖ್ಯ. ಗುರು ಹಂಗೆ ಹೇಳೇನಂದ್ರು ಕೂಡ ನಾ ಬಿಡಂಗಿಲ್ರಿ ಆತ ಹಂಗೆ ಹೇಳೇನಂದ್ರೆ ಅದಕ್ಕೆ ಸಿದ್ಧಾರೂಢರು ಲಿಂಗವನ್ನು ಬಿಚ್ಚಿ ಕೆಳಗಿಟ್ಬಿಟ್ರು. ಯಾವಾಗ ಗುರುನಾಥನ ವಾಕ್ಯಗಳನ್ನ ಎಷ್ಟು ಶ್ರದ್ಧೆಯಿಂದ ತೊಗೊಂಡಿರ್ಬೋದು ಅವರು. ಬರೀ ಕರೆದು ಬಿಟ್ಟು ಆಸಿ ಕೂಡಿಸಿ ಆಯ್ತಪ್ಪ ನೀನು ಇಂಥದ್ದು ಕೇಳೋಕೆ ಬಂದಿದೆ ಅಂದ್ರೆ ನೀ ಭಾಳ ಪುಣ್ಯಾತ್ಮ ಇದೆ ನಿನಗಿನ್ನು ನಾ ಹೇಳ್ತೀವಿ ಅಂತ ಹೇಳಿದ್ರು ಅವರು. ಹೇಳಲಿಲ್ಲ. ನಮಸ್ಕಾರ ಮಾಡಕ್ಕೆ ಹೋದ್ರು ಕೂಡ ಸರ ಹೋಗ್ಬಿಟ್ರು ಅವರು. ಒಳ್ಳೆ ನೋಡಲಿಲ್ಲ. ಈ ಮಾತು ನಿಜಗುಂಡ್ರಿ ಕೂಡ ಹಿಂಗೆ ಆಗ್ಯದ. ಅದಕ್ಕೆ ಅವರು ಪರೀಕ್ಷೆ ಮಾಡ್ತಾರೆ ಏನು ಈತನ ಬಲ್ಲಿ ಎಂಥ ಗುಣಗಳು. ನಾವೊಬ್ರು ಗುರುಗಳ ಹತ್ರ ಹೋದಾಗ ಇಲ್ರಿ ಕರೀಲೇ ಇಲ್ರಿ, ನಮಗೆ ಕುಂದ್ರ ಅನ್ಲಿಲ್ರಿ, ಅವ್ರಿಗೆ ಬೇರೆದವ್ರಿಗೆ ಹೆಂಗೆ ಮಾಡಿದ್ದು ನಾವು ಎಣಸಕ್ಕೆ ನಿಂದಿರ್ತೀವಿ. ಆದ್ರೆ ಗುರುಗಳಲ್ಲಿ ಆ ಸೂಕ್ಷ್ಮತೆಯಿಂದ ಪರೀಕ್ಷೆ ನಡೆದಿರ್ತದಲ್ಲಿ. ಆ ಪರೀಕ್ಷೆದಾಗ ನೀ ಅಂದು ಗೆಲ್ಲುತ್ತಿದೆ ಆವಾಗ ನೀವು ಉದ್ಧಾರ ಆಗ್ತಿದೆ ಗುರು. ಯಾಕಂತಂದ್ರೆ ಭಾಳಷ್ಟು ಪರೀಕ್ಷೆ ನಡೆದಾವ. ಈಗ ನಮಗಾದರೂ ಕೂಡ ನಿಜ ಹೇಳ್ಬೇಕಂದ್ರೆ ಭಾಳ ನಿಷ್ಠುರವಾದಿಗಳು ಬಸವಣ್ಣಂತರು. ಅವರು ಸುಮ್ಮನೆ ಎಲ್ಲರಿಗೂ ಶಿಷ್ಯರನ್ನಾಗಿ ಮಾಡ್ಕೊಂಡಂಥವ್ರು ಅಲ್ಲ. ಅವರು ಎಲ್ಲರಿಗೂ ಪ್ರೀತಿಯನ್ನು ತೋರಿಸಿದಂಥ ಗುರುಗಳು ಅಲ್ಲ ಅವರು. ಯಾಕಂದ್ರೆ ಫಸ್ಟಿಗೆ ಬಂದಾಗ ಭಾಳಷ್ಟು ಪರೀಕ್ಷೆ ಮಾಡಿದ್ರು ಅವರು. ನಮಗೂ ಕೂಡ ಮಾಡಿದರು. ಕೆಲವು ಸಲ ನಮ್ಗೆ ಆಶ್ಚರ್ಯ ಆಗಿರೋದು, ಹೇಳಪ್ಪ ಹಿಂಗೆ ಅಂತಾರಲ್ಲಪ್ಪ ಗುರುಗಳು ಅಂತ ಹೇಳಿಬಿಟ್ಟು ಕೆಲವು ಸಲ ನಮ್ಗೆ ಆಶ್ಚರ್ಯ ಆಗಿರೋದು. ಬಟ್ ಯಾವಾಗ ಅವ್ರು ಪರೀಕ್ಷೆ ಮಾಡಿದ್ರು ಕೊನೆಗೆ ಅವರಿಗೆ ಗೊತ್ತಾಗ್ಬಿಡ್ತು. ಅದು ಗೊತ್ತಾದ ನಂತರ ಅವರು ತಮ್ಮ ಒಂದು ಸೂಕ್ಷ್ಮತೆ ಪರೀಕ್ಷೆಯಲ್ಲಿ ಯಾವಾಗ ನಾವು ಗೆದ್ದೀವೋ ಆವಾಗ ಅವರು ಅದು ಪ್ರೀತಿ ತೋರಿಸಂದ್ರೆ ಅಷ್ಟಿಷ್ಟಲ್ಲ, ಅಷ್ಟೊಂದು ಪ್ರೀತಿ ತೋರಿಸುವಂಥ ಗುರುಗಳು ತೋರಿಸಿದ್ರು. ಯಾಕಂದ್ರೆ ಹಂಗೆ ಸೂಕ್ಷ್ಮತೆ ನಡೆದಿರ್ತದೆ. ಆಮೇಲೆ ಸಿದ್ಧಾರೂಢ್ರಿಗೆ ಕೂಡ ಅವ್ರೇನು ಬಾರಪ್ಪ ಅಂತ ಹಿಂಗೆ ಕುಂತು ಮಾಡಿ ಮಾತಾಡಿದ್ರೇನು ಇಲ್ಲ. ಯಾಕಂದ್ರೆ ತುಂಬ ವರ್ಷ ಅವರು ಕಸ ಗುಡಿಸಿದ್ರು, ಅಲ್ಲಿ ಕುದುರೆಯ ಒಂದು ಎಲ್ಲವನ್ನು ಕೆಲಸಗಳನ್ನು ಮಾಡಿದರು. ಪ್ರತಿಯೊಂದು ಮಾಡಿ ಎಲ್ಲೋ ಒಂದು ಕಲ್ಲು ಮೇಲೆ ಇವತ್ತು ನಾವು ಕಲ್ಲು ನೋಡ್ಬೋದು. ಭೂಪರ ಸ್ಥಳ ಅಂತೇಳಿ ಬರ್ತದಲ್ಲ, ಇದು ಅಮರೇಶ್ವರ ಊರಲ್ಲಿ ಇದರಲ್ಲಿ ಬರ್ತದಲ್ಲಿ. ಹಾಗಾಗಿ ನಾವಿವತ್ತು ಸಿದ್ಧಾರೂಢರು ಕುಂತು ಕೇಳಿದಂಥ ಕಲ್ಲನ್ನು ಕೂಡ ನೋಡಬಹುದು. ಆ ರೀತಿ ಕೂತ್ಕೊಂಡು ಕೇಳಿ ಆ ವಿಷಯಗಳನ್ನು ಹೆಂಗೆ ಅರಗಿಸ್ಕೊಂಡ್ರು, ಹೆಂಗೆ ತೊಗೊಂಡ್ರು ಅಂತಂದ್ರೆ ಪರಮಾತ್ಮನ ವಾಣಿ ಅಂತ ತೊಗೊಂಡ್ರು ಅವರು. ತೊಗೊಂಡು ನೋಡಪ್ಪ ಭಗವಂತ ಪರಮಾತ್ಮ ಎಲ್ಲ ಕಡೆ ತುಂಬಿದಾನ, ಅಣುರೇಣ ತೃಣಕಾಷ್ಟದಲ್ಲಿ ತುಂಬಿದಾನ. ಅಂದ್ರೆ ಆತ ಏನು ಪರಿಚ್ಛಿನ್ನತೆಯಿಂದ ಕೂಡಿದಾನೆ. ನಾನು ಗುಡಿ ಗುಂಡಾರ್ದಾಗ ಅದ ನಾನು, ಆತ ಇಟ್ರಾಗಿ ಅದ ನಾನು ಇಲ್ಲ ತಿಳಿಯೋದಕ್ಕಿಂತ ಮುಂಚೆ ಗುಡಿ ಗುಂಡಾರ್ದಾಗ ಕಿಲ್ಲೆ ಅದಾನ ಅಂತ ತೋರಿಸಿದಾರ. ಈಗ ಅದಕ್ಕೆ ಹೇಳ್ತಾರ ಏನು ಹೇಳ್ತಾರೆ, ಲಿಂಗ ಮಧ್ಯೆ ಜಗತ್ಸ್ವರಂ ಲಿಂಗಮಯಂ ಜಗತ್ತು ಅಂತ ಹೇಳಿದಾರೆ. ಅದಕ್ಕೆ ಅರಿವು ತಿಳಿಯಲೆಂದು ಕುರು ಕೈಯಲ್ಲಿ ಕೊಟ್ಟರೆ ಅರಿವನ್ನು ಮರೆತು ಕುರುವಿಗೆ ಪೂಜಿಸುವಿಗೇನೆಂಬೆ ದೇವ ಅಂತ ಹೇಳ್ತಾರೆ ಮಹಾತ್ಮರು. ದೇವರ ದಿಂಡ್ರುಗಳನ್ನು ಮಾಡಿದ್ದಾರೆ, ಅಲ್ಲೆಲ್ಲೆಲ್ಲೆಲ್ಲಿ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಅಂತಂದ್ರೆ ಏನೋ ನಿನಗೆ ಭಕ್ತಿ ಭಾವ ಬರಲಿ, ನಿನ್ನ ಮನಸ್ಸು ಶುದ್ಧ ಆಗಲಿ. ಇದು ಯಾತಕ್ಕೆ ಒಂದು ಉದ್ದೇಶವಾಗಿ ಮಾಡಿದ್ದಾರೆ. ನೀನೇನು ಭಕ್ತಿ ಮಾಡ್ತಿದ್ದಿ, ನಿನ್ನ ಬಲ್ಲಿ ಈ ಸಾಧನ ಚತುಷ್ಟಯ ಸಂಪನ್ನನಾಗಬೇಕಂತ ಹೇಳಿದಾರಲ್ಲ, ಇದರಲ್ಲಿ ಶಮ ದಮ ತಿತಿಕ್ಷೆ ಉಪರತಿ ಶ್ರದ್ಧಾ ಸಮಾಧಾನ ಮುಮುಕ್ಷತ್ವ ಇವೆಲ್ಲ ಬೇಕಾಗ್ತದೆ. ಈಗ ನಾವು ಉಪವಾಸ ಈಗ ನಾವು 9 ದಿವಸದ ಕಾರ್ಯಕ್ರಮ ದೇವಿ ಪುರಾಣ ಅಂತ ಇಟ್ಟಿರ್ತಾರೆ. ದೇವಿದು ಒಂದು ನವರಾತ್ರಿ ಉತ್ಸವ ಅಂತ ಇಟ್ಕೊಂಡಿರ್ತಾರೆ. ಯಾಕೆ ಇಡ್ತಾರೆ? ಇಲ್ಲಿ ನಮಗೇನಾಗ್ತಂದ್ರೆ ಇಲ್ಲಪ್ಪ ದೇವಿ ಸಲುವಾಗಿ ನಾವು ಭಕ್ತಿಯಿಂದ ಮಾಡ್ತೀನಿ. ಇದು ಇಟ್ಟಿರ್ಲಿಲ್ಲ ಅಂದ್ರೆ ಯಾರು ನಾವು ಉಪವಾಸ ಮಾಡುವಂಥದ್ದು ಇಷ್ಟು ಶ್ರದ್ಧೆಯಿಂದ ನಂಬಿಕೆಯಿಂದ ಭಕ್ತಿಯಿಂದ ನಾವು ಇದನ್ನೇನು ಪೂಜೆ ಮಾಡ್ತಿರ್ಲಿಲ್ಲ. ಯಾಕಂದರೆ ಇಂಥ ಒಂದು ಮಹಾತ್ಮರು ಮತ್ತು ಹಿರಿಯವರು ಈ ಥರ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ನಾವೇನು ಮಾಡ್ತೀವಿ, ಅಲ್ಲಿ ಉಪವಾಸ ಮಾಡ್ತೀವಿ, ಭಕ್ತಿ ಮಾಡ್ತೀವಿ ಮತ್ತು ನೇಮ ನಿಷ್ಠೆಗಳನ್ನು ಮಾಡ್ತೀವಿ. ಅಲ್ಲೇನಾಗ್ತದೆ, ಸ್ವಲ್ಪ ಅರ್ಧಕ್ಕರ್ಧ ಮನಸ್ಸು ಶುದ್ಧ ಆಗ್ತದೆ. ಹೌದಲ್ಲ? ಯಾಕಂದ್ರೆ ಅಲ್ಲಿ ನಮ್ಗೆ ವೈರಾಗ್ಯ ಬರ್ತದೆ. ಹೆಂಗಂದ್ರೆ ಇಲ್ಲ ಇವತ್ತು ನಾವು ಊಟ ಮಾಡಬಾರ್ದು, ಇವತ್ತು ಊಟ ಮಾಡಲೇಬಾರ್ದು, ಯಾಕಂದರೆ ಇವತ್ತು ಪೂಜೆ ಐತೆ, ಅಥವಾ 1 ತಿಂಗಳು ನಾವು ಊಟ ಮಾಡಬಾರ್ದು, ಈ ರೀತಿ ಭಾವ ಬರ್ತದೆ. ಯಾಕಂದರೆ ಅಲ್ಲಿ ಒಂದು ಸ್ವಲ್ಪ ವೈರಾಗ್ಯ ಭಾವ ಬರ್ತಿರ್ತದಲ್ಲ. ಹಾಗಾಗಿ ಮಹಾತ್ಮರು ಇವನ್ನೆಲ್ಲ ಇಟ್ಟಿರ್ತಾರೆ. ಈ ರೀತಿಯಾಗಿ ಇದನ್ನು ಗುರುಗಳು ಯಾವಾಗ ತತ್ವಮಸಿ, ನೀನೇ ಪರಮಾತ್ಮ ಸ್ವರೂಪ ಇದ್ದೀಯಾ, ನೀನೇ ಜೀವಾತ್ಮ ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ. ನೀನು ಅಜ್ಞಾನದಿಂದ ನೀನು ಜೀವಾತ್ಮ ಎಲ್ಲಟ್ಟು ನನ್ನ ಸಂಸಾರ ಐತೆ, ಅದೈತೆ ಇದೈತೆ ಅಂತ ಬಡಬಡಿಸ್ಕೊಂತ ಕುಂತಿದ್ದಿ. ಆದರೆ ಇದು ಯಾವುದೂ ನಿನಗೆ ಸಂಬಂಧ ಇಲ್ಲ.
ಆತ್ಮ ಪರಮಾತ್ಮನಿಗಿದು ಯಾವುದು ಸಂಬಂಧ ಇಲ್ಲ, ನೀ ಗದ್ದಲಕ್ಕೆ ಬಿದ್ದೀರಿ ಅಂತ ಏನು ಗುರು ಹೇಳ್ತಾನ ಅದನ್ನು ನಾವು ಚೆನ್ನಾಗಿ ತಿಳ್ಕೊಂಡು ಆ ರೀತಿಯಲ್ಲಿ ಬಂದಾಗ ನಮ್ಮಲ್ಲಿರುವಂಥ ದುಃಖ ನಿವೃತ್ತಿ ಆಗ್ತದೆ. ಇಲ್ಲಾಂದ್ರೆ ದುಃಖ ಎಂದೂ ನಿವೃತ್ತಿ ಆಗಂಗಿಲ್ಲ. ಅದಕ್ಕೆ ಇದನ್ನು ನಾನು ಹೇಳಿದಂಥದ್ದನ್ನು, ನಮ್ಮ ಗುರು ಹೇಳಿದಂಥದ್ದನ್ನು ವಿಶ್ವಾಸದಿಂದ ನಂಬು ಮೈತ್ರ ಅಂತ ಯಾಜ್ಞವಲ್ಕರು ಭಾಳಷ್ಟು ಪರಿಪರಿಯಾಗಿ ಹೇಳ್ತಾರೆ ಅವರು. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರೆ, ಯಮ ನೇಮ ಆಸನ ಪ್ರಾಣಾಯಾಮಗಳನ್ನುವಂಥ ಈ 4 ಅಂಗಗಳು ಹೆಂಗದಾವ, ಬಾಹ್ಯದ ಒಂದು ಹೊರಗಡೆ ಇರುವಂಥವು ಅಂತ ಹೇಳ್ತಾರೆ ಅವರು. ಹೊರಗಿನವು ಅಂತ ಹೇಳಿಸ್ಕೊಳ್ತಾವೆ ಇವು 4. ಆದರೆ ಇನ್ನು ಇವುಗಳನ್ನು ಕ್ರಮದಿಂದ ಅಭ್ಯಾಸ ಮಾಡಿದ್ರೆ ಏನಾಗ್ತದ, ಒಳಗಿಂದ ಶುದ್ಧ ಆಗ್ತದೆ. ಒಳಗಿಂದ ತೊಳ್ಕೊಬೇಕಾದ್ರೆ ನಾವು ಹೆಂಗೆ ತೊಳ್ಕೊಳಕ್ಕಾಗ್ತದ, ಅಂತಃಕರಣ ಶುದ್ಧ ಮಾಡ್ಕೊಳ್ಬೇಕಾದ್ರೆ ಹೆಂಗೆ ಶುದ್ಧ ಮಾಡ್ಕೋಬೇಕಾಗ್ತದೆ ಅಂದ್ರೆ ಹಿಂಗೆ ಮಾಡ್ಕೊ. ಅದಕ್ಕೆ ಈ ರೀತಿ ಯಾವುದು ಯಮ ನೇಮ ಆಸನ ಪ್ರಾಣಾಯಾಮ ಮಾಡೋದ್ರಿಂದ ಏನಾಗ್ತದ, ನಿನ್ನ ಅಂತಃಕರಣ ಶುದ್ಧ ಆಗ್ತದೆ. ಅನಂತರ ನೀನು ಅಷ್ಟೇ ಶುದ್ಧ ಆಯಿತು, ನಾವು ಯೋಗ ಮಾಡಕತ್ತೀವಿ ಮೋಕ್ಷ ಆಯ್ತು ಅಂತ ಕುಂದ್ರಂಗಿಲ್ಲ. ಇಲ್ಲಿ ಭಾಳಷ್ಟು ನಮಗಾಗೋದು ಹಿಂಗೇನೆ, ನಾವೇನೋ ಮಾಡ್ತಾ ಇದ್ದೀವಿ ಅಂದ್ರೆ ನಮಗಿಂತ ಏನು ದೊಡ್ಡದಿಲ್ಲ. ಈಗ ಪ್ರಾಣಾಯಾಮ ಮಾಡಕತ್ತೀವಿ, ನಮಗೆ ಮೋಕ್ಷನೇ ಆಗಿಬಿಡ್ತದೆ ಅನ್ನುವಂಥ ಭಾವದಲ್ಲಿ ನಾವಿರ್ತೀವಿ. ಹೌದಲ್ಲ, ಆಯಿತು ನಾವು ಗೆದ್ದೀವಿ, ಸಾಯೋವ್ರಿಗೆ ಇಷ್ಟು ಮಾಡ್ಕೊಂಡು ಹೋದ್ರೆ ಆಯ್ತಲ್ರಿ ಅಂತೀವಿ. ಪೂಜೆ ಮಾಡಿದ್ರೆ ಆಯ್ತಲ್ರಿ, ಇಷ್ಟೇ ಆಯ್ತಲ್ರಿ, ಮುಗೀತಲ್ರಿ, ಮತ್ತ್ಯಾಕೆ ಗುರುವಿನ ಹತ್ರ ಹೋಗಿ ಕೇಳಬೇಕಪ್ಪ. ಈಗ ಭಾಳಷ್ಟು ಜನ ನಮಗಂತಾರೆ, ಇಲ್ರಿ ದಿನ ಯಾಕ್ರಿ ಕೇಳ್ಬೇಕು ಇದನ್ನು, ಯಾಕೆ ನಾವು ಇದ್ದುಬಿಟ್ಟಿವಿ. ನಾವು ಯಾರಿಗೂ ಅನ್ಯಾಯ ಮಾಡಂಗಿಲ್ಲ, ಮೋಸ ಮಾಡಂಗಿಲ್ಲ, ವಂಚನೆ ಮಾಡಂಗಿಲ್ಲ, ನಾವೇನು ಮಾಡಂಗಿಲ್ಲ. ಮತ್ತು ಹಿಂಗಿದ್ದುಕೊಂಡು ನಾವ್ಯಾಕೆ ಕೇಳಕ್ಕೆ ಹೋಗ್ಬೇಕು. ಅವ್ರು ಹೇಳೋದು ಇದನ್ನೇ ಹೇಳ್ತಾರೆ, ನೀವು ಹಿಂಗಿರಿ ಹಂಗಿರಿ ಅಂತಲೇ ಹೇಳ್ತಾರೆ. ಈಗ ನಾವು ಹಂಗಿದ್ದ ಬಿಟ್ಟಿವಿ ನಾವು, ಅದಕ್ಕೆ ನಾವ್ಯಾಕೆ ಹೋಗ್ಬೇಕು ಅಂತಾರೆ. ಅದು ಶುದ್ಧವಾದ ತಪ್ಪು. ಯಾಕಂದ್ರೆ ನಿನ್ನೊಳಗೆ ಅವೆಲ್ಲ ಮುಚ್ಕೊಂಡಿರ್ತಾವ, ಆದ್ರೆ ಗುರುವಿನ ಹತ್ರ ಹೋದಾಗೆ ಅವೆಲ್ಲ ಬಯಲಿಗೆ ಬರ್ತಾವ, ಅಲ್ಲಿ ತನಕ ಬಯಲಿಗೆ ಬರಂಗಿಲ್ಲ. ಹಾಗಾಗಿ ಇಲ್ಲಿ ಯಾವಾಗ ಅಂತಃಕರಣ ನಿನ್ನ ಶುದ್ಧಿ ಆಯಿತು ಅಂದಾಗ ಈ ಸ್ವಸ್ವರೂಪದ ಜ್ಞಾನ ನೀ ತಿಳ್ಕೋಬೇಕಾದ್ರೆ ಮತ್ತೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳಿಗೆ ಶರಣಾಗತನಾಗಬೇಕು. ಅಲ್ಲೇ ಕೂತ್ಕೊಂಡು ಇನ್ನು ನನ್ನ ಮನಸ್ಸು ಶುದ್ಧ ಆಯ್ತಪ್ಪ, ಅಂತಃಕರಣ ಶುದ್ಧ ಆಯ್ತು, ಇನ್ನು ಮೋಕ್ಷ ಆಗ್ತದೆ, ಆನಂದ ಆಯಿತು ಅಂತ ಕುಂದ್ರಂಗಿಲ್ಲ ನೋಡ್ರಿ. ಮತ್ತೆ ತಿರ್ಗಾ ಮ್ಯಾಲೆ ಬರ್ಬೇಕು ನಾವು. ಹೆಂಗೆ ಅಂದ್ರೆ ಸದ್ಗುರುವಿಗೆ ಶರಣಾಗತನಾಗಿ ಅಲ್ಲಿ ಶ್ರವಣ ಮಾಡುವಂಥದ್ದು. ಈ ಶ್ರವಣ ಮಾಡಿದಗಳನ್ನೇ ಇಲ್ಲೇನಾಗ್ತದೆ, ಇವೆಲ್ಲ ಮಾಡೋದ್ರಿಂದ ಏನಾಗ್ತದೆ, ಆವಾಗ ನಿನ್ನ ಜ್ಞಾನ ಸ್ಥಿರ ಆಗ್ತದೆ. ಅದರಿಂದ ಈ 4 ಅಂಗಗಳನ್ನು ನೀವು ಮೊದಲು ಅಭ್ಯಾಸ ಮಾಡಬೇಕಾಗ್ತದ ಅಂತ ಕೂಡ ಹೇಳ್ತಾರೆ. ಅಲ್ಲಿ ತನಕ ಗುರು ವಾಕ್ಯ ನಿನಗೆ ಟಚ್ ಆಗಂಗಿಲ್ಲ. ಅಂತಃಕರಣ ಶುದ್ಧಿ ಮಾಡ್ಕೊಂಡ ನಂತರನೇ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ವಾಕ್ಯಗಳು ನಿನಗೆ ತಾಗ್ತಾವೆ, ಕೆಲಸ ಮಾಡ್ತಾವೆ. ಮತ್ತು ಒಂದು ವಿಚಾರ, ಇವನ್ನೆಲ್ಲ ಮತ್ತೆ ನಾವು ಈಗ ನಮಗೆ ಈ 1ನೇದರಲ್ಲಿ ಜ್ಞಾನದ ಬಗ್ಗೆ ಹಲವಾರು ವಿಚಾರಗಳನ್ನು ಹೇಳ್ಕೊಂಡು ಬಂದಿದ್ದಾರೆ. ಮತ್ತು ನಾವು ತಿರ್ಗಾ ಇವನು ಮಾಡ್ಬೇಕೇನ್ರಿ ಅಂತ ಅನ್ನಂಗಿಲ್ಲ. ಅವು ನಮಗೆ ಸಂಪೂರ್ಣವಾಗಿ ಅರ್ಥ ಆಗಿ ಆನಂದ ಆಗ್ತಿತ್ತು ಅಂತಂದಾಗ ನಾವು ಹಿಂದಿನ ಜನ್ಮದಾಗ ಮಾಡೀವಿ ಅಂತ ತಿಳ್ಕೊಬೇಕು ಇವೆಲ್ಲ. ಮತ್ತು ತಿರ್ಗಾ ಮಾಡಿಕಿಸಿ ಜ್ಞಾನ ಪಡ್ಕೊಳ್ಬೇಕೇನ್ರಿ ಅಂತಲ್ಲ. ಅದೇನು ಪೂರ್ತಿ ತಲೆಗೆ ಹತ್ತದೇ ಇದ್ದಾಗ ಇದನ್ನು ಮಾಡು ಅಂತ ಹೇಳ್ತಾರೆ. ನಿನಗೆ ತಿಳಿತಿತ್ತು ಅಂತಂದ್ರೆ ಮತ್ತೆ ತಿರ್ಗಾ ನಾವು ಈ ಪ್ರಾಣಾಯಾಮಕ್ಕೆ ಹೋಗ್ಬೇಕೇನ್ರಿ, ಯೋಗ ಮಾಡ್ಬೇಕೇನ್ರಿ ಅಂತ ಹಂಗಲ್ಲ. ಅದು ನಾವು ಹಿಂದಿನ ಜನ್ಮದಲ್ಲಿ ಇಂಥವೆಲ್ಲ ಮಾಡ್ಕೊಂಡು ಬಂದೋದಕ್ಕೆ ನಮಗೆ ಜ್ಞಾನ ಅಳವಡ್ತಾ ಇದೆ ಅಂತ ತಿಳ್ಕೊಳ್ಬೇಕಾಗ್ತದೆ. ಈ ರೀತಿ ಏನು ಹೇಳ್ತಾರ, ಈ ಏನು ಯಮ ನೇಮ ಯಮ ಮತ್ತು ಆಸನ ಪ್ರಾಣಾಯಾಮ ಇವು ಮಾಡೋದ್ರಿಂದ ಏನಾಗ್ತದೆ, ಯಮ ನೇಮ ಆಸನ ಪ್ರಾಣಾಯಾಮ ಮಾಡೋದ್ರಿಂದ ಏನಾಗ್ತದೆ, ಇವು ಅಂತಃಕರಣ ಶುದ್ಧ ಆಗ್ತದೆ. ಅದಕ್ಕೆ ಪ್ರಥಮದಲ್ಲಿ ಇವನ್ನ ಮಾಡ್ಕೋ ಅಂತ ಕೂಡ ಹೇಳ್ತಾರೆ. ಪ್ರಾಣಾಯಾಮ ಲಕ್ಷಣ ನಿರೂಪಣೆ ಸೂತ್ರ 9ಕ್ಕೆ ಪದ 75 ಅಂತ ಹೇಳ್ತಾರೆ. ಇದೊಂಚೂರು ನೋಡೋಣ. ಈ ಬಾಹ್ಯದ 4 ಅಂಗಗಳನ್ನು ಹೇಳಿದರು ಅವರು. ಈ ಬಾಹ್ಯದಲ್ಲಿರುವಂಥ 4 ಅಂಗಗಳ ಬಗ್ಗೆ ಹೇಳಿದರು. ಅದರಿಂದ ಅಂತರಂಗದ 4 ಅಂಗಗಳನ್ನು ಇಲ್ಲಿ ಹೇಳ್ತಾರೆ ಅವರು. ಈ 4 ಒಳಗಿನವು 4 ಹೊರಗಿನವು, 4 ಒಳಗಿನವು 4 ಹೊರಗಿನವು. ಈ ಅಷ್ಟಯೋಗಗಳು ಏನದಾವ, ಯಮ ನೇಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ. ಇವು 4 ಹೊರಗಿನ ಅಂಗಗಳು ಅದಾವ, 4 ಒಳಗಿನ ಅಂಗಗಳು. ಈ 4 ಒಳಗಿನ ಅಂಗಗಳು ಯಾವುವು ಅನ್ನುವಂಥದ್ದು ಭಾಳ ವಿಶೇಷವಾಗಿ ಹೇಳ್ತಾರೆ, ನಾವು ಕೇಳಬೇಕು. ಪ್ರತ್ಯಾಹಾರದ ಸ್ವರೂಪವನ್ನು ಹೇಳ್ತಾರೆ. ಪ್ರತ್ಯಾಹಾರ ಅಂತಂದ್ರೆ ಏನಪ್ಪ ಅಂದ್ರೆ ದೇಹ ಇಂದ್ರಿಯ ಮನಸ್ಸು ಇವುಗಳು ಒಂದು ವಿಷಯಗಳನ್ನು ಹಿಡಿದಿದ್ದಾವೆ, ಮಿಥ್ಯವಾಗಿರುವಂಥ ವಿಷಯಗಳನ್ನು ಹಿಡ್ಕೊಂಡಿದ್ದಾವೆ.
ಅವುಗಳನ್ನು ಬಿಡಿಸಿ ಸದ್ವಿಷಯಗಳಲ್ಲಿ ಪ್ರವೃತ್ತಿ ಮಾಡಿಸುವಂಥವು ಈ ಒಳಗಿನ 4. ಪ್ರತ್ಯಾಹಾರ ಶಬ್ದದ ಅರ್ಥ ಇದು. ಪ್ರತ್ಯಾಹಾರ ಶಬ್ದ ಅಂತಂದ್ರೆ ಅಸದ್ವಿಷಯಗಳನ್ನು ಹಿಡ್ಕೊಂಡಿದೆ. ಯಾವುದು? ದೇಹ, ಇಂದ್ರಿಯ, ಮನಸ್ಸು, ಇವು ಹಿಡಿದಿದ್ದಾವೆ. ಅದಕ್ಕೆ ಇವುಗಳನ್ನು ಬಿಡಿಸಿ ಸದ್ವಿಷಯಗಳಲ್ಲಿ ಪ್ರವೃತ್ತಿ ಮಾಡಿಸುವಂಥದ್ದು ಪ್ರತ್ಯಾಹಾರ. ಈಗ ಅದನ್ನೇ ಹೇಳ್ತಾರೆ ಅವರು. ಸೂತ್ರ 10ನೆಯ ಸೂತ್ರ ನೋಡೋಣ ನಾವು. ಹೊರಗಣ ವಿಷಯದೋಳೆರಗಿದ ಮನವನ್ನು ನೆರೆ ತೆಗೆಯದವನಿಗೆ ಅಹುದೇ ಮುಕ್ತಿ ಅಂತ ಹೇಳ್ತಾರೆ. ಹೊರಗಣ ಅಂದ್ರೆ ಹೊರಗಿನ ವಿಷಯಗಳಲ್ಲಿ ಹೋಗಿರ್ತದಲ್ಲ ಮನಸ್ಸು, ನೋಡ್ರಿ ಏನು ಹೇಳ್ತಾರ ಈ ವಿಷಯದಲ್ಲಿ ಮನಸ್ಸನ್ನು. ಅದಕ್ಕೆ ಪ್ರತಿ ಒಂದಕ್ಕೆ ಈ ಸಾಧನೆಗೆ ನಮಗೆ ಮುಖ್ಯವಾಗಿರುವಂಥದ್ದು ಯಾವುದು? ಈ ಮನಸ್ಸು. ಈ ಮನಸ್ಸು ಗದ್ದಲಕ್ಕೆ ಬಿತ್ತು ಈ ಮನಸ್ಸನ್ನು. ಅದಕ್ಕೆ ಹೇಳ್ತಾರ ಭಾಳಷ್ಟು ಮಹಾತ್ಮರು ಹೇಳ್ತಾರ, ಮನಸ್ಸನ್ನು ಭಾಳಷ್ಟು ಏಕಾಗ್ರತೆ ಮಾಡ್ಕೊಳ್ಬೇಕು, ಸಮಾಧಾನಕ್ಕೆ ಇಟ್ಟುಕೊಳ್ಬೇಕು ಅನ್ನುವಂಥದ್ದು. ಅದಕ್ಕೆ ಅವ್ರು ಹೇಳ್ತಾರೆ, ಜಗತ್ತಿನ ವಿಚಾರ ನಾವು ಸಮಾಜ ಸೇವೆ ಮಾಡ್ತೀವಿ, ಜಗತ್ತು ಅಲ್ಲ, ನಿನ್ನ ಮನಸ್ಸೇ ಹಾಳಾಕತ್ತದ, ನೀನು ಯಾವ ಹೊರಗಿನ ಕೆಲಸ ಮಾಡ್ತೀವೋ ಯಪ್ಪ. ನಾವು ಹೊರಗೆ ಎಲ್ಲ ಸುಖ ಶಾಂತಿ ಕಾಣಬೇಕಾದ್ರೆ ಅವ್ರು ಮಹಾತ್ಮರು ಕೂಡ ಹೇಳ್ತಾರೆ, ಏನು ಲೋಕದ ಡೊಂಕನ್ನು ನೀವೇ ಕೆತ್ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ನೆರೆಮನೆಯ ದುಃಖಕ್ಕೆ ಅಳುವರನ್ನು ಕಾಣೆ, ಮೆಚ್ಚ ಕೂಡಲ ಸಂಗಮ ದೇವ ಅಂತ ಇದು ವಚನ ಹೇಳ್ತಾರೆ, ಒಂದು ವಚನ ಬಸವಣ್ಣವ್ರು ಕೂಡ. ಯಾಕಂದ್ರೆ ಮೊದಲ ನಿನ್ನ ಮನಸ್ಸು ನೀನು ಶುದ್ಧವಾಗಿ ಇಟ್ಕೊಂಡೆ ಅಂದ್ರೆ ನೀನು ಎಲ್ಲರ ಮನಸ್ಸನ್ನು ಶುದ್ಧ ಮಾಡೋಕ್ಕೆ ಸಾಧ್ಯ. ಅದು ಹೇಳ್ತಾರಲ್ಲ, ಇದು ಒಂದು ಗಿಡ ಇದ್ದಂಗೆ ಮನಸ್ಸು. ಒಂದು ಗಿಡ ಎಲ್ಲಿ ಬೆಳೆದಿರ್ತದ, ಚೆನ್ನಾಗಿ ಬೆಳೀತದ, ಅಲ್ಲೇ ಸುಗಂಧ ಭರಿತವಾದಂಥ ಹೂಗಳನ್ನು ನೀಡ್ತದ. ಆದರೆ ವಾಸನೆ ಎಲ್ಲ ಕಡೆ ಬೀರ್ತದೆ, ಹೌದಿಲ್ಲ? ಅಲ್ಲಿ ಇರುವ ವಾಸನೆ ಎಲ್ಲ ಕಡೆ ಕುಂತಲಿಗೆ ಎಷ್ಟು ಚಂದ ವಾಸನೆ ಐತ್ರಿ ಅಂತ ನಾವೆಲ್ಲರೂ ಅದನ್ನು ಆನಂದಿಸ್ತೀವಿ. ಆ ವಾಸನೆ ಎಷ್ಟು ಚೆನ್ನಾಗೈತಿ ನೋಡ್ರಿ ಅಂತ, ಹೌದಲ್ಲ? ಇದು ಯಾತಕ್ಕಂದ್ರೆ ನಮ್ಮ ಮನಸ್ಸು ಯಾವಾಗ ಶುದ್ಧ ಇರ್ತದ, ಅದರ ಒಂದು ಸುವಾಸನೆ, ಗಿಡಕ್ಕೊಂದೇ ಸುವಾಸನೆ ಅಂತ ಅನ್ನಂಗಿಲ್ಲಿ. ಗಿಡದಾಗ ಹೂವಿಗೆ ಮಾತ್ರ ಸುಗಂಧ ಭರಿತವಂತ ವಾಸನೆ ಐತಪ್ಪ ಅಂತ ಅನ್ನೋದಿಲ್ಲ, ನಮಗೂ ಐತೆ ಅದು. ನಾವು ಪ್ರಕೃತಿ ಒಳಗೆ ಒಬ್ಬರು. ಈ ಗಿಡ ಮರಗಳು ಹೆಂಗದಾವ ಆ ಪ್ರಕಾರ ನಾವು ಒಬ್ಬರು. ನಮ್ಮ ವ್ಯಕ್ತಿತ್ವ, ನಮ್ಮ ಮನಸ್ಸು ಅದು ತುಂಬ ಸುಂದರವಾಗಿತ್ತು ಅಂತಂದಾಗ ಆ ಸಾಧನೆ ಹೇಳ್ತಾರಲ್ಲ, ಶ್ರುತಿಯಲ್ಲಿ ಹೇಳಿದಂಥ ವಿಚಾರಗಳನ್ನು ತಗೊಂಡು ಒಂದು ಶುದ್ಧವಾದಂಥ ಬದುಕು ನಮ್ದಿತ್ತು ಅಂತಂದಾಗ, ವ್ಯಕ್ತಿತ್ವ ಇತ್ತು ಅಂದಾಗ, ಮನಸ್ಸು ಇತ್ತು ಅಂತಂದಾಗ ಅದರ ಒಂದು ಸುಗಂಧ ಭರಿತವಾದಂಥ ಗಾಳಿ ಎಲ್ರಿಗೂ ಟಚ್ ಆಗ್ತದ. ಟಚ್ ಆದಾಗ ಏನಾಗ್ತದ, ಅವರಿಗೆ ಆ ಒಂದು ಎಫೆಕ್ಟ್ ಟಚ್ ಆಗ್ತದೆ, ಬಡಿತದೆ, ಹೋ ಅಂತ. ಅಲ್ಲಿ ಹೂವು ಏನಾರು ಹೇಳ್ಕೊಳ್ತದೆ, ನಾ ಇಷ್ಟು ಸುಗಂಧ ಭರಿತವಾದಂಥ ವಾಸನೆಯನ್ನು ಬೀರ್ತಾ ಇದ್ದೀನಿ, ನೀವು ತಗೊಳ್ರಿ ಅಂತದನಂದ್ರೆ ಅನ್ನಂಗಿಲ್ಲ. ಅದು ಒಂದು ಗಿಡದ ಒಂದು ಜಾಗದಲ್ಲಿ ನಿಂತ್ಕೊಂಡಿರ್ತದೆ. ಅದೇ ರೀತಿ ಕೂಡ ಒಬ್ಬ ಮಹಾತ್ಮರು ತಮ್ಮ ಮನಸ್ಸನ್ನು ಮೊದಲು ಪರಿಶುದ್ಧವಾಗಿ ಮಾಡ್ಕೊಂಡು ಅಂಥ ಒಂದು ಸಾಧನೆ ಒಳಗೆ ತೊಡಸ್ಕೊಂಡು ಪರಿಶುದ್ಧ, ಯಾಕಂದ್ರೆ ಭಾಳಷ್ಟು ಅದ್ಭುತವಾದಂಥ ಮನಸ್ಸು, ಒಂದು ಮಹಾದೇವನ್ನಾಗಿ ಮಾಡ್ಕೊಂಡ್ಬಿಟ್ಟಿರ್ತಾರೆ ಆ ಮನಸ್ಸನ್ನು. ಹಾಗಾಗಿ ಅವ್ರ ಬಾಜು ಕೂತ್ಕೊಂಡ್ರೆ ನಮ್ಮ ಮನಸ್ಸು ಭಾಳಷ್ಟು ಶಾಂತತೆಯನ್ನು ಹೊಂದುತ್ತೆ. ಮಹಾತ್ಮರ ಒಂದು ಸನ್ನಿಧಾನದಲ್ಲಿ ಯಾಕೆ ಕೂತ್ಕೊಳ್ಬೇಕು, ಅವ್ರ ಸ್ಪರ್ಶ ಯಾಕೆ ಮಾಡಬೇಕು, ಅವ್ರ ಮುಖ ಒಂದು ದರ್ಶನ ಯಾಕೆ ತಗೊಳ್ಬೇಕಂದಾಗ ಭಾಳಷ್ಟು ಫಲಗಳು ಸಿಗ್ತಾವೆ. ಅಷ್ಟೊಂದು ಇದಿರ್ತಾರೆ ಅವರು. ಹಾಗಾಗಿ ಅದೇ ರೀತಿ ಕೂಡ ಮನಸ್ಸನ್ನು ನಾವು ಶುದ್ಧ ಮಾಡ್ಕೊಂಡಾಗ ನಾವೆಲ್ಲವನ್ನ ಶುದ್ಧ ಮಾಡ್ಕೊಳಕ್ಕೆ ಸಾಧ್ಯ ಆಗ್ತದೆ. ಅದೇ ಮನಸ್ಸನ್ನು ನಾವು ಗದ್ದಲಕ್ಕೆ ಇಟ್ಕೊಂಡು ಬೇರೆದವ್ರನ್ನ ಶುದ್ಧ ಮಾಡ್ತೀವಿ ಅಂದರೆ ಇನ್ನೂ ಒಂದಿಷ್ಟು ಕೆಟ್ಟ ವಾಸನೆ ಬರ್ತದೆ ವಿನ ಯಾವತ್ತೂ ಒಂದು ಒಳ್ಳೆಯ ಒಂದು ವಾತಾವರಣ ಅಲ್ಲಿ ನಿರ್ಮಾಣ ಆಗಂಗಿಲ್ಲ. ಅದಕ್ಕೆ ಮೊದಲ ನಾವು ಇನ್ನೊಬ್ಬರನ್ನ ತೋರ್ ಬೆರಳಿಂದ ಅವರು ಅಂತ ಅನ್ನೋದಕ್ಕಿಂತ 4 ಬೆರಳು ನಮ್ಮ ಕಡೆ ತೋರಿಸ್ತಾ ಇದ್ದಾವಂತ ನಾವು ತಿಳ್ಕೊಳ್ಬೇಕು. ಯಾವಾಗ ನಾವು ಶುದ್ಧ ಆಗ್ತೀವಿ, ನಮ್ಮ ಮನಸ್ಸು ಶುದ್ಧ ಆಗ್ತದ. ಆ ಶುದ್ಧದಾಗ ಅದು ಆ ಪಾಸಿಟಿವ್ ಎನರ್ಜಿ ಎಲ್ಲ ಕಡೆ ಬೀರ್ತಾ ಹೋಗ್ತದೆ. ನೀನು ಏನು ಹೇಳೋದೇ ಬೇಡ, ಆದ್ರೆ ನಿನ್ನ ಒಂದು ಮಾತಾಗಿರ್ಬೋದು, ನಿನ್ನ ಒಂದು ದರ್ಶನ ಆಗಿರ್ಬೋದು, ನಿನ್ನ ಒಂದು ಸ್ಪರ್ಶನ, ಯಾವುದೇ ರೀತಿಯಿಂದ ಆ ಮನಸ್ಸುಗಳಿಗೆ ಉಲ್ಲಾಸ ನೀಡುವಂಥ ಶಕ್ತಿ ಅಲ್ಲಿ ಬಂದಿರ್ತದೆ. ಅದಕ್ಕೆ ಮೂಲ ಕಾರಣ ಯಾವುದು ಅಂದರೆ ನಿನ್ನ ಮನಸ್ಸೇ. ಅದಕ್ಕೆ ಮಹಾತ್ಮರದು ಎಲ್ಲೋ ಇರಲಿ ಅಂತ ಮಹಾತ್ಮರು ಇವತ್ತು ಯಾಕೆ ಇಷ್ಟೆಲ್ಲ ಬೆಳಕಿಗೆ ಬರ್ತಾರಂತಂದ್ರೆ ಅವ್ರು ಮೊದಲು ಆ ಭಗವಂತನ ಸ್ವರೂಪ ಆಗಿಬಿಟ್ಟಿರ್ತಾರೆ ಅವ್ರ ಒಳಗಡೆನೆ. ಆದಾಗ ಎಷ್ಟೋ ಮನಸ್ಸುಗಳನ್ನು ಶುದ್ಧ ಮಾಡ್ತಾರೆ. ಒಬ್ಬ ಬುದ್ಧ ತಾನೇ ಶುದ್ಧ ಆಗಿಬಿಟ್ಟನು ನೋಡ್ರಿ.
ಶುದ್ಧಾಗಿ ಅಲ್ಲಿ ಅಂಗುಲಿ ಮತ್ತು ಅವನು ಇರ್ತಾನಲ್ರಿ ಅಂಗುಲಿ ರಾಜಾಗ ಅಂಗುಲಿ ಕಾಡಿನಲ್ಲಿ ಅಂಗುಲಿ ಮಾಲ ಆತನ ಮನಸ್ಸು ಪರಿವರ್ತನೆ ಆಗ್ತದೆ, ಬರೀ ನೋಟದಿಂದನೇ ಪರಿವರ್ತನೆ ಆಗ್ತದ್ರಿ. ಹಾಗಾಗಿ ಇಲ್ಲಿ ಹೇಳುವಂಥ ಉದ್ದೇಶ ಬಹಳಷ್ಟು ವಿಚಾರಗಳನ್ನು ಹೇಳ್ತಾರೆ. ಈ ಮನಸ್ಸು ಅನ್ನುವಂಥದ್ದು ಅಷ್ಟು ಮುಖ್ಯವಾಗಿರ್ತದೆ. ಈ ಮನಸ್ಸೆಲ್ಲ ವಿಷಯಾದಿಗಳ ಹಿಂದೆ ಬಿಟ್ಬಿಟ್ರೆ ಅದರಿಂದ ಬಹಳಷ್ಟು ನೋವು ಅನುಭವಿಸ್ಬೇಕಾಗ್ತದೆ. ಏನು ಮಾಡೋಕ್ಕೆ ಸಾಧ್ಯ ಆಗಂಗಿಲ್ಲ. ಯಾವುದರಿಂದ ಅಂದ್ರೆ ವಿಷಯಾದಿಗಳಿಂದ ಹೋಗಕ್ಕೆ ಬಿಡಬಾರ್ದು. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ಹೊರಗಿನ ಅಸದ್ವಿಷಯಗಳಲ್ಲಿ ಕೂಡಿಕೊಂಡಿರುವ ಮನಸ್ಸನ್ನು ತೆಗೆಯಲರಿಯದಾತನಿಗೆ. ಅಂದ್ರೆ ಆ ವಿಷಯಾದಿಗಳಲ್ಲಿ ಮನಸ್ಸು ಸೇರ್ಕೊಂಡು ಬಿಟ್ಟರೆ. ಅದಕ್ಕೆ ಮುಂಚೆನೇ ಹೇಳಿದಾರೆ ಅವರು ನಿಜಗೊಂಡ್ರು, ಮೈತ್ರ ನೆರೆ ಕೇಳು, ಕೇಳಿದುದನ್ನು ಅರಿದುದನ್ನೊಮ್ಮೆ ಮರೆಯದರು. ಗುರು ಪೇಳದ ತೆರೆದೋಳು ತೊರೆ ವಿಷಯವನು. ವಿಷಯಾದಿಗಳ ಮೇಲೆ ಭಾವ ಬಿಟ್ಟುಬಿಡು. ಇವು ನಿನ್ನ ಪಾತಾಳಕ್ಕೆ ತೊಗೊಂಡು ಹೋಗ್ತಾವ. ಅದು ಚಲೋ ಇದು ಚಲೋ, ಅದು ಚಂದ್ರಿ ಇದು ಚಂದ್ರಿ, ಅವು ನೀವು ಅದೇ ಹೇಳ್ತಾರೆ, ಬಾರದು ಬಪ್ಪದು ತಪ್ಪದು. ನೀ ಅದ್ರ ಹಿಂದೆ ಬಿದ್ದರೆ ಯಾವುದು ನಿನ್ನ ನೆಮ್ಮದಿ ಕೊಡಂಗಿಲ್ಲ, ನೀನು ದುಃಖಕ್ಕೆ ಕರ್ಕೊಂಡು ಹೋಗ್ಬಿಡ್ತಾವು. ಅದನ್ನು ತಿಳ್ಕೊಂಡು ಅದರಿಂದ ನೀ ದೂರ ಇರೋಕ್ಕೆ ಪ್ರಯತ್ನ ಮಾಡು. ನಿನಗೆ ಅದು ಸಾಧ್ಯ ಆದದು. ಅಸಾಧ್ಯ ಇರುವಂಥದ್ದು ಯಾವುದೂ ಇಲ್ಲ, ಸಾಧ್ಯವಾಗಿರುವಂಥದ್ದು ಐತೆ. ನಿನ್ನ ಮನಸ್ಸು ಏನು ಆ ಕಡೆ. ಅದಕ್ಕೆ ಗುರುವಿನ ಉಪದೇಶ, ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಲಹುದು ನರರಿಗೆ ಮುಕ್ತಿ. ಯಾಕೆ ಹೇಳಿದಾರ? ಉಪದೇಶ ಅಂದ್ರೆ ಏನು? ಈಗ ಭಾಳ ಕಷ್ಟ ಐತೆಲ್ಲ ಅತ್ಕೊಂತ ಕುಂದ್ರೆ ಈ ಸಂಸಾರದಾಗ ಏನಾರು ಕಷ್ಟ ಸುಖ ಐತೇನ? ಮತ್ತು ನಾವು ಮನಸ್ಸು ಅಲ್ಲಿ ಇಟ್ಕೊಂಡು ಕುಂತ್ರೆ ನಮ್ಗೆ ಸುಖ ಆಗ್ಲಪ್ಪ ಅಂತ ಕುಂತ್ರೆ ಎಂದಾರ ಸುಖ ಆಗ್ತದ ಅನ್ನೋದು? ನಮ್ಮ ಶರೀರವನ್ನು ಹಿಡ್ಕೊಂಡೇ ನೋಡ್ರಿ, ಇದು ಕೆಡ್ತಾನೆ ಬರುವಂಥದ್ದು ಶರೀರ. ಹಾಗಾಗಿ ಇದರಲ್ಲಿ ಸುಖ ಸಿಗ್ತದೆ ಅನ್ನೋದು ಖಂಡಿತ ಅಲ್ಲ. ಅದರಲ್ಲಿ ಮುಖ ಮಾಡಿ ಅದರಲ್ಲಿ ಮನಸ್ಸು ಇಟ್ಕೊಂಡು ಕುಂತು ನನಗೆ ಆನಂದ ಆಗಲಿ ಅಂದರೆ ಹೆಂಗಾಗ್ತದ? ಅದಕ್ಕೆ ಗುರುಗಳು ಹೇಳ್ತಾರೆ, ನೋಡಪ್ಪ ಮನಸ್ಸು ಅಲ್ಲಿ ಇಡಬೇಡ, ಅಲ್ಲಿ ದುಃಖದ ಜಾಗದಾಗ ಇಟ್ಟು ಸುಖ ಅಂತ ಬಯಸಕತ್ತಿದೆಯಲ್ಲ, ಆ ಮನಸ್ಸನ್ನು ತೊಗೊಂಡು ಈ ಕಡೆ ಇಡು. ಪರಮಾರ್ಥದ ಗುರುವಾಕ್ಯದ ಕಡೆ ಇಡು ನಿನ್ನ ಮನಸ್ಸು. ಶರೀರದಿಂದ ಮಾಡಿ ಸಂಸಾರ ಬೇಡ ಅಂದಾರ ಯಾರಾದರೂ? ಅಲ್ಲ, ಯಾರು ಸಂಸಾರ ಬೇಡ ಅಂದಿಲ್ಲ, ಎಲ್ಲಿ ಬಿಟ್ಟು ಹೋಗಂದಿಲ್ಲ. ಸಂಸಾರದಲ್ಲೇ ಆದ್ರ ಮನಸ್ಸು ಎಲ್ಲಿಡು? ಗುರುವಾಕ್ಯದ ಕಡೆ ಇರು, ಭಗವಂತನ ಕಡೆ ಇಡು, ಪರಮಾರ್ಥದ ಕಡೆ ಇಡು. ಈ ರೀತಿ ಹೇಳ್ತಾರೆ ಅವರು. ಉಪದೇಶ ಅಂದ್ರೇನು? ಈ ಕಡೆ ತೆಗೆದಿಡು ಅನ್ನೋದು. ಗುರು ಹೇಳಿದಗಳನ್ನೇ ಈ ಮನಸ್ಸನ್ನು ನಾವು ಬದಲಾವಣೆ ಮಾಡ್ಕೊಳ್ಳುವಂಥದ್ದು ಭಾಳ ಮುಖ್ಯ ಇರ್ತದೆ. ಮೊದಲು ಬೇರೆ ಇದ್ದೀವಿ, ಈ ಗುರುವಾಕ್ಯ ಕೇಳಿದಾಗ ನಮ್ಗೆ ಭಾಳಷ್ಟು ಬದಲಾವಣೆ ಆಗ್ತದೆ. ಮನಸ್ಸನ್ನು ಈ ಕಡೆ ಇಡುವಂಥದ್ದು. ಅದಕ್ಕೆ ಈ ಮನಸ್ಸು ಅಸದ್ವಿಷಯಗಳಲ್ಲಿ ಏನು ಕೂಡ್ಕೊಂಡಿರುವಂಥ ಮನಸ್ಸನ್ನು ತೆಗೆಯಲರಿಯದಂಥವನಿಗೆ, ಅದರ ತೆಗೆದೇ ಇರುವಂಥವನಿಗೆ ಅಂತಃಕರಣ ಶುದ್ಧ ಆಗ್ತದೆ ಅನ್ನೋದು ಶುದ್ಧ ಆಗೋದೇ ಇಲ್ಲ. ಮತ್ತು ನಾವೆಲ್ಲ ವಿಷಯಾದಿಗಳಲ್ಲಿ ಬೆರೆಸಿಬಿಟ್ಟಿದ್ದೀವಿ ಮನಸ್ಸನ್ನು, ಹೌದಲ್ಲ? ಬೆರೆಸಿಬಿಟ್ಟಿದ್ದಕ್ಕೆ ನಮ್ಗೆ ಸುಖ ಆಗಂದ್ರೆ ಹೆಂಗಾಗ್ತದ? ಪತ್ತೆ ಮಾಡಬಾರ್ದು. ಯಾಕಂದ್ರೆ ಡಾಕ್ಟ್ರ್ ಹೇಳಿರ್ತಾರ, ಇದು ಪತ್ತೆ ಮಾಡಿದೆ ಅಂದ್ರೆ ನೀ ಸತ್ತು ಹೋಗ್ತಿದಿ, ಇದನ್ನು ನೀ ಪತ್ತೆ ಮಾಡಿದರೆ ಉಳಿತಿದಿ, ಪತ್ತೆ ಮಾಡಲಿಲ್ಲ ಅಂದ್ರೆ ನೀ ಸತ್ತು ಹೋಗ್ತಿ ಅಂತ. ಮತ್ತು ಪತ್ತೆ ಮಾಡಿ ಡಾಕ್ಟ್ರ್ ಹೇಳಿದ್ರು ಕೂಡ ನಾವು ಪತ್ತೆ ಮಾಡ್ಲಾರ ತಿನ್ಕೊಂತ ಉಳಿತೀವಿ ನಾವು? ಇಲ್ಲಲ್ಲ. ಇಲ್ಲಿ ಕೂಡ ಇದು ಪತ್ತೆ. ಏನು ಪತ್ತೆ? ವಿಷಯಾದಿಗಳಲ್ಲಿ ಮನಸ್ಸು ಬಿಡಬಾರ್ದು ಅಷ್ಟೇ. ತಿಳ್ಕೊಬೇಕು. ಸ್ವಲ್ಪ ಭಾಳ ಜಲ್ದಿ ಬಿಡೋಕ್ಕಾಗ್ತದೇನ್ರಿ? ಅಂದ್ರೆ ಜಲ್ದಿ ಬಿಡೋಕ್ಕಾಗಂಗಿಲ್ಲಿದು. ಅದಕ್ಕೆ ಜಲ್ದಿ ಬಿಡೋಕ್ಕಾಗ್ಲಾರ್ದಕ್ಕೆ ಗುರುವಾಕ್ಯವನ್ನು ಪದೇ 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 ಕೇಳ್ತಾನೆ ಇರಬೇಕು. ಯಾಕಂದ್ರೆ ಟೈಮ್ ಐತೆ ನಮ್ಗೆ, ಆಯುಷ್ಯ ಇರುವ ಮಟ್ಟ ಟೈಮ್ ಆಯ್ತು. ಮತ್ತು ಯಾವಾಗ ಪಟ್ನ ಹೋಗಿಬಿಡ್ತದೆ ಗೊತ್ತಿಲ್ಲ. ವಾದ್ರೂ ಕೂಡ ಅಲ್ಲಿ ಇದನ್ನು ತಿಳ್ಕೊಳ್ಳಾರ್ದವಾದ್ರೆ ಅಲ್ಲೇನೋ ಸುಖ ಐತೇನ? ಅಲ್ಲಿನೂ ಸುಖ ಇಲ್ಲ ಅಲ್ಲಿ. ಮತ್ತು ಸುಖ ಅಲ್ಲಿ ಸುಖ ಆಗಬೇಕಾಗಿತ್ತು ಅಂದರೆ ನಾವು ಇಲ್ಲಿ ಸ್ವಲ್ಪ ರೆಡಿ ಆಗಬೇಕು. ಮತ್ತು ಇಲ್ಲಿ ಸ್ವಲ್ಪ ರೆಡಿ ಆದ್ವಿ ಅಂತಂದ್ರೆ ನಾವೆಲ್ಲಾದ್ರೂ ಸುಖದಿಂದ ಇರ್ತೀವಿ. ಮತ್ತು ಇದನ್ನು ಬಿಟ್ಬಿಟ್ಟಿವಿ ಅಂದ್ರೆ ಅಲ್ಲಿ ಮತ್ತು ನಿನಗೇನು ಮಾಡೋಕ್ಕೆ ಅವಕಾಶ ಇರೋಂಗಿಲ್ಲ ಅಲ್ಲಿ. ಅದಕ್ಕೆ ಮುಂದೆ ಕೂಡ ನೀ ಚೆನ್ನಾಗಿ, ಅದಕ್ಕೆ ನಿಜಗೊಂಡ್ರೆ ಹೇಳ್ತಾರಲ್ಲ, ಬಾಲಕ ತರುಣ ಜರಜೀರ್ಣ ರೂಪಾಗಿ ಮೇಲೆ ನರಕಿಯಾಗಿ ಬಳಿಕಿ ಕ್ರಮದೊಳು ತಾಳಲಾರೆನ್ನು ತನುವನು ಶಂಭುಲಿಂಗವೇ ಪಾಲಿಸೆಂದರಿಗೆ ಭಿನ್ನೈಪಿ ಭೀತಿಯಳು. ಬರೀ ಇಲ್ಲಿ ಬಂದಿವಿ, ಉಂಡಿವಿ, ಎಲ್ಲ ಸಾಮಗ್ರಿಗಳು ನಮಗೆ ಸಿಕ್ಕುವು, ಉಂಡಿವಿ, ತಿಂದಿವಿ, ಆನಂದವಾಗಿ ಪಟ್ಟಿವಿ, ಇಟ್ಟು ಮಾಡ್ಕೊಂಡು ಮುಂದೆ ಹೋದ್ರೆ ಏನು ಮುಗೀತಂತ ತಿಳ್ಕೊಂಡು ಏನು ಮುಂದೆ ದೊಡ್ಡ ಕಷ್ಟ ಕಾದ್ಕೊಂಡು ಕುಂತದ. ಅವಾಗ ಏನು ಮಾಡವ ನೀನು? ಅದಕ್ಕೆ ಇಲ್ಲೇ ಹೇಳ್ತಾರೆ ಅವರು, ಆವ ಬಲವಿಡಿದು ಅಖಿಳ ದುರಿತವನೆಸಿಗೆ ಜೀವಿಸುವೆ ಮಾಜದು ಉಸಿರಲೇ ಮಾನವ ಅಂತಾರೆ. ಇಷ್ಟೇ ಆಯ್ತಂತ ತಿಳ್ಕೊಂಡು ಏನೋ ನಿನಗೆ ಮುಂದೆ ಕಾದ್ಕೊಂಡು ಕುಂತದ ಬಡಿಗಿ. ಅದನ್ನು ನೆನಪು ಮಾಡಿಕೊಂಡು ಈ ಶರೀರದಲ್ಲಿ ನೀನು ಜಾಗ್ರನಾಗ ಒಂದು ಸ್ವಲ್ಪ ಅಂತನ್ನುವಂಥದ್ದು ಮಹಾತ್ಮರು ಭಾಳ ಚಂದ ಹೇಳ್ತಾರೆ.
ಪಾಪ ಈ ಮನಸ್ಸು ಅನ್ನುವಂಥದ್ದು ಮಹಾದೇವ ಆಗ್ಬೇಕಾಗ್ಯದ. ವಿಷಯಾದಿಗಳ ಬೆನ್ನು ಬಿದ್ದಿದ್ದು ಮಹಾದೇವ ಆಗಿಬಿಟ್ಟದು. ನೀವು ಸ್ವಲ್ಪ ಸ್ವಲ್ಪ ಹಿಂದಕ್ಕೆ ತೊಕ್ಕೋ. ಮೂಲ ದುಃಖ ಇರುವಂಥದ್ದು ಇದರಿಂದನೇ ಆಗಿರುವಂಥದ್ದು ನಿನಗೆ. ಅದಕ್ಕೆ ಈ ಮನಸ್ಸನ್ನು ನೀನು ವಿಷಯ ಏನು ಸದ್ವಿಷಯಗಳಿಗಲ್ಲಿ ಹಾಕಿದೆಲ್ಲ ಅದನ್ನು ವಾಪಸ್ ತೊಕ್ಕೋ. ಒಂದು ವೇಳೆ ತೆಗೆದೇ ಇಂಥವ್ರಿಗೆ ಅಂಥವ್ರಿಲ್ಲ, ಅಂಥವ್ರು ಅಂತಕಣ ಶುದ್ಧಿ ಇರೋಂಗಿಲ್ಲ, ಶುದ್ಧಿ ಆಗಂಗಿಲ್ಲ. ನೀ ಬೇಕಾದಷ್ಟು ಮನ್ಯಾಗ ಮುಂಜಾನೆ ಸಂಜೆ ತನೂ ಏನೇ ಮಾಡು, ಅದರ ಅಂತಕಣ ಶುದ್ಧ ಆಗಬೇಕಾಗ್ತದೆ. ಈ ಶುದ್ಧ ಆಗಿ ಯಾಕಂದ್ರೆ ಅಸದ್ವಿಷಯಗಳಲ್ಲಿ ಮನಸ್ಸು ಹೋಗಿ ನೀ ಏನು ಮಾಡಿದ್ರೆ ಏನೈತೆ? ಏನಿಲ್ಲ. ಅದಕ್ಕೆ ಅಂತಕಣ ಶುದ್ಧ ಮಾಡ್ಕೋಬೇಕಾಗಿತ್ತಂತಂದ್ರೆ ನಾವು ಇಂಥವೆಲ್ಲ ಮಾಡ್ಕೊಂಡಾಗ ಶುದ್ಧ ಆಗ್ತದೆ, ಇಲ್ಲಾಂದ್ರೆ ಶುದ್ಧ ಆಗಂಗಿಲ್ಲ. ಅದರಿಂದ ನಿನಗೇನಾಗ್ತದೆ? ಅಂತಕಣ ಶುದ್ಧ ಇರಲಿಲ್ಲ ಅಂದ್ರೆ ಇಲ್ಲಿ ಬಂದು ಕುಂದ್ರಕ್ಕಾಗಂಗಿಲ್ಲ. ತಲೆ ಇಲ್ಲ ಅಂತಾರೆ. ಏನು ದಿನ ಕೇಳ್ತಾವೆ ನೋಡ್ರಿ, ಅವಕ್ಕೇನು ತಲೆನೇ ಇಲ್ಲ. ಅವಕ್ಕೆ ಏನು ಕೇಳಿದ್ರೆ ಏನಾಗ್ಬಿಡ್ತದೆ ಅಂತಾರೆ. ಯಾಕೆ ಕೇಳಬೇಕು ಅಂತಾರೆ. ಕೆಲಸಗಳು ಅದಾವ ಕುಂತಾರ ಅಂತಾರೆ. ನಾನಾ ರೀತಿಯಿಂದ ಇವು ಮಾತುಗಳು ಬರ್ತವೆ. ಯಾಕೆ ಬರ್ತವೆ ಇವು ಮಾತುಗಳು ಅಂದ್ರೆ ಅಂತಕಣ ಶುದ್ಧ ಇರಲಾರ್ದಕ್ಕೆ. ಕಲ್ಮಶ ಇರ್ತಾವ, ಅಲ್ಲೆಲ್ಲ ತುಂಬಿರ್ತಾವ, ವಿಷಯಗಳು ತುಂಬಿರ್ತಾವ. ವಿಷಯಗಳು ತುಂಬಿದಾಗ ಅಲ್ಲಿ ಚಡಪಡ ಕುಂದ್ರಕ್ಕಾಗಂಗಿಲ್ಲ, ನಿಂದ್ರಕ್ಕಾಗಂಗಿಲ್ಲ, ಅವ್ರ ಮಾತು ಕೇಳೋಕ್ಕಾಗಂಗಿಲ್ಲ. ಜ್ಞಾನಿಗಳು ಕಂಡ್ರೆ ಅವ್ರಿಗೆ ಆಗಂಗಿಲ್ಲ, ಅಥವಾ ಹೇಳೋರು ಕಂಡ್ರೆ ಆಗಂಗಿಲ್ಲ. ಬಂದು ಕುಂತು ಕೇಳೋಕ್ಕೂ ಕೂಡ ಚಡ್ಪಡಿಸ್ತಾರೆ. ಯಾಕಂದ್ರೆ ಅದು ಶುದ್ಧ ಇರೋಂಗಿಲ್ಲ, ಭಾವ ಶುದ್ಧ ಇರೋಂಗಿಲ್ಲ. ಹಾಗಾಗಿ ಇಲ್ಲಿ ಕೂಡ ಅದರಿಂದ ಇದು ಇರಲಾರ್ದಾಗ ಏನಾಗ್ತದೆ? ಜ್ಞಾನ ಅಳವಡಂಗಿಲ್ಲ, ಅದಕ್ಕೆ ರೀಚ್ ಆಗೋಕ್ಕಾಗಂಗಿಲ್ಲ. ಅದರಿಂದ ಏನಾಗ್ತದೆ? ಅದಕ್ಕೆ ಮುಕ್ತಿ ಆಗಂಗಿಲ್ಲ. ಎಷ್ಟು ಜನ್ಮ ಹತ್ತಬೇಕನ್ನೋದು ಕ್ಯೂ ಆತ. ಎಷ್ಟು ಜನ್ಮಗಳನ್ನು ತೊಗೊಂಡು ಬರ್ಬೇಕಾಗ್ತದೆ. ಇಲ್ರಿ ಇಷ್ಟೇ ಉಂಡು ತಿಂದು ಸತ್ಕೊಂಡು ಹೋಗ್ತೀವಿ, ಇದೇ ಚಂದ್ರಿ, ಇದು ಭಾಳ ಕಷ್ಟ ಐತ್ರಿ ಗುರುಗಳು ವಾಕ್ಯ ಕೇಳೋದು, ಅದು ಮನಸ್ಸನ್ನೇ ಮಾಡ್ಕೊಳ್ಳೋದು. ದಿನ ಯಾರಿಗೆ ಬೇಕಾಗ್ಯದ್ರಿ, ನಮಗೆ ಇಷ್ಟೇ ಸಾಕು, ಉಣ್ತೀವಿ ತಿಂತೀವಿ, ದೇವ್ರು ಒಟ್ಟಿಗೆ ಬಟ್ಟಿಗೆ ಕೊಟ್ಟನ, ಉಂಡು ಸತ್ಕೊಂಡು ಹೋಗ್ತೀವಿ ಅಂತಂದ್ರೆ ಹೋಗಿ ಬೇಡ ಅನ್ನಂಗಿಲ್ಲ. ನಿನಗೇನು ಬಾಬಾ ಅಂತ ಹೇಳ್ತೀವಿ ಅಂತಾರೆ ಗುರುಗಳು, ಹೇಳಂಗಿಲ್ಲ. ಆದ್ರೆ ಒಂದಿಷ್ಟು ಎಷ್ಟು ನಾಯಿ ನರಿ ಹಂಗೆ ಎಷ್ಟು ಗರ್ಭಕ್ಕೆ ಬರಬೇಕಾಗ್ತದೋ ಏನೋ ಗೊತ್ತಿಲ್ಲ. ಎಷ್ಟು ಜನ್ಮಗಳು ಬಂದ ನಂತರ ಮತ್ತೆ ನಿನಗೇನೋ ಒಂದು ಪುಣ್ಯದ ಫಲದ ಜ್ಞಾನ ಉದಯ ಆಯ್ತಂದ್ರೆ ಮತ್ತೆ ಇಲ್ಲೇ ಬಂದು ಗುರು ಹೇಳಾಗ ನೀನು ಚಂದ ಚೆಕ್ ಮುಕ್ಕಳು ಹಾಕ್ಕೊಂಡು ಕುಂತು ಕಣ್ಣು ಪಿಡಿ ಪಿಡಿ ಬಿಟ್ಕೊಂಡು ಗುರುಗಳು ಏನು ಹೇಳ್ತಾರ ಸ್ವಲ್ಪ ಕೇಳ್ಬೇಕಪ್ಪ ಕೇಳ್ಬೇಕಂತ ನಿನಗೆ ಯಾವಾಗ ಎಷ್ಟು ಜನ್ಮಕ್ಕೆ ಬರ್ತದೇನೋ ಅವಾಗ ಬಂದಾಗ ಮತ್ತೆ ಇದರಿಂದನೇ ಮುಕ್ತನಾಗ್ಬೇಕು ನೀನು. ಮತ್ತೆ ಬೇರೆ ಏನು ಇಲ್ಲವೇ ಇಲ್ಲ ಜಾಗ. ಮತ್ತು ಅಷ್ಟು ಲೈನ್ ಹತ್ಬೇಕಾಗ್ತದೆ. ಅದಕ್ಕೆ ಇಷ್ಟು ಸಾಯೋದಕ್ಕೆ ಭಾಳ ಕಷ್ಟ ಐತಪ್ಪ. ಎಷ್ಟೋ ಜನ್ಮಗಳದಲ್ಲಿ ಹುಟ್ಟು ಸಾವು, ಸಾಯೋದು ಹುಟ್ಟೋದಿದೆ, ಬೇಡ ನನಗೆ ಸಾಕಪ್ಪ ಅಂತ ಏನಾರ ಎಚ್ಚರಿಕೆಯಿಂದ ಗುರು ಹೇಳಿದ ವಾಕ್ಯವನ್ನು ಅದನ್ನು ಕರೆಕ್ಟಾಗಿ ತಗೊಂಡು ಈ ಪ್ರಕಾರ ಓದಿ ಅಂದ್ರೆ ನೀ ಆಯುಷ್ಯ ಇರೋದ್ರೊಳಗೆ ನೀನು ಮಹಾತ್ಮನೇ ಆಗಿಬಿಡ್ತೀವಿ. ಅವ್ರು ಮಹಾತ್ಮರು ಇವ್ರು ಮಹಾತ್ಮರಿ ಅಂತ ನಾವು ಹೇಳೋದು ಬೇಕಾಗಿಲ್ಲ, ನಾವು ಹಂಗೆ ಆಗಿಬಿಡ್ತೀವಿ. ಆ ತಾಕತ್ತು ಆ ಶಕ್ತಿ ನಿನ್ನ ಹತ್ರ ಐತೆ ಮಾಡ್ಕೊಡೋದು. ಅದಕ್ಕೆ ಇದನ್ನು ಬಹಳಷ್ಟು ಮನುಜ ಕುಲ ಜನನದ ಲಾಭ ಯಾವುದು ಅಂದ್ರೆ ನಾನು ಯಾರಂತ ವಿಚಾರ ಮಾಡುವಂಥದ್ದು. ಇದನ್ನು ಮಹಾತ್ಮರು ತಿಳ್ಕೊಂಡ್ರು ಮಹಾತ್ಮರಾಗಿಬಿಟ್ರು. ಆದ್ರೆ ನೀನು ಆಗಬಾರ್ದಂತೇನಿಲ್ಲ, ನೀನು ಆ ಸ್ಥಾನಕ್ಕೆ ಬರಲೇಬೇಕು, ಆಗಬೇಕು. ಹಾಗಾಗಿ ನಿಜಗೊಂಡ್ರೆ ಭಾಳಷ್ಟು ಅದ್ಭುತ ವಿಚಾರಗಳನ್ನು ಹೇಳಿದ್ದಾರೆ. ಮತ್ತು ಮುಂದಿನ ವಿಚಾರ ನಾಳೆ ಮಾತಾಡೋಣ. ನಾಳೆ ಮಾತಾಡೋಣ. ಒಂದೆರಡು ಮೂರು ಗುರುಗಳ ಪಾದಕ್ಕೆ ಅರ್ಪಿಸಿ ಒಂದು ವಿಚಾರ ಹೇಳ್ತೇನೆ.